ಸಂಶಯವೂ ಕೂಡ ತಮ್ಮಲ್ಲಿ ಕಾಣುತ್ತಿರಬಹುದು. ಆದಾಗ್ಯೂ ಸಹಿತ ಹಲವಾರು ಬಾರಿ ನಾನು ಹಲವಾರು ಕೃತಿಗಳನ್ನು ಓದುತ್ತಲೇ ಬಂದಿದ್ದೇನೆ. ಸುಮಾರು 27 ವರ್ಷಗಳು. ಓದುವ ದಾಹ ತೀರಿದ ಮೇಲೆ ಬರೆಯಬೇಕೆನ್ನುವುದು ನನ್ನ ಆಶೆ. ಆ ದಾಹ ತೀರಿದ ಮೇಲೆ ಗಳಿಸುವ ಸಂಪತ್ತು ಏನಿದೆಯಲ್ಲ, ಅದು ಬರವಣಿಗೆಗೆ ಇಳಿದರೆ ಬಹಳಷ್ಟು ಕಾಲ ಜೀವಂತವಾಗಿರಬಲ್ಲದು ಎನ್ನುವುದು ನನ್ನ ಇನ್ನೊಂದು ಮೊದಲಿನ ಆಶೆ. ಆ ಕಾರಣಕ್ಕಾಗಿ ಓದುತ್ತಲೇ ಇದ್ದೇನೆ. ಇಂತಹ ಪುಸ್ತಕಗಳು ಹೊರಗೆ ಬಂದರೆ ನಾನು ಮೊದಲು ಸಿಗಬೇಕು ಅಂತಕ್ಕಂಥ ಒಂದು ಆಶೆಯೊಂದಿಗೆ ಮುನ್ನಡೆದಿದ್ದೇನೆ. ಆ ಸಾಲಿನಲ್ಲಿ ನನಗೆ ಇತ್ತೀಚೆಗೆ ದೊರಕಿದ್ದು ದೊರೆಸಾನಿ, ಹವೇಲಿಯ ದೊರೆಸಾನಿ. ಈ ಹವೇಲಿಯ ದೊರೆಸಾನಿ ಅಂತಕ್ಕಂಥ ಶೀರ್ಷಿಕೆಯೇ ಬಹುಶಃ ಕೆಲವರಿಗೆ ಏನನ್ನ ಮೂಡಿಸಿ ಬಿಡ್ತದ ಅಂತಂದ್ರೆ, ಹವೇಲಿ ಎನ್ನುವ ಊರಿನಲ್ಲಿಯ ದೊರೆಯ ರಾಣಿ ಅಥವಾ ದೊರೆಸಾನಿ ಅಂತಕ್ಕಂಥದ್ದು ಮೂಡಿ. ಆ ಕತೆಗೆ ಒಳಗೆ ಹೋದಾಗ, ಕೃತಿಯೊಳಗ ಪ್ರವೇಶ ಮಾಡಿದಾಗ, ಇಲ್ಲ ಇದು ಹವೇಲಿ ಗ್ರಾಮದ ಹೆಸರಲ್ಲ, ಇದು ಒಂದು ಮಹಡಿಯ ಮಹಲು, ಮ್ಯಾನ್ಷನ್ ಅಂತಕ್ಕಂಥದ್ದನ್ನ ಗೊತ್ತು. ಒಂದು ಕಥನ ಸಾಹಿತ್ಯ ಅಂತಕ್ಕಂಥದ್ದನ್ನು ನಾವು ವಿಮರ್ಶೆಯ ಪರಿಭಾಷೆಯಲ್ಲಿ ನಾವು ಗಮನಿಸ್ತಾ ಬಂದರೆ, ಪಾಶ್ಚಾತ್ಯ ಬರಹಗಾರ ಗ್ರೇಟ್ ಕ್ರಿಟಿಸಿಸಮ್ ಜೆರಾಲ್ಡ್ ಪ್ರಿನ್ಸ್ ಅಂತಕ್ಕಂಥವನು ಒಂದು ಕಡೆ ಬರೀತಾನೆ. ಏನು ಕಥನ? ಕಥನ ಅಂದ್ರೆ ಏನು ಅಂತಂದ್ರೆ, ಕ್ರಮಾನುಗತ ಕಾಲದಲ್ಲಿ ಕ್ರಮಾನುಗತವಾಗಿ ಒಂದು ಘಟನೆ ಅಥವಾ ಸನ್ನಿವೇಶ ಅಥವಾ ಹಲವಾರು ಘಟನೆ ಅಥವಾ ಸನ್ನಿವೇಶಗಳ ಒಂದು ನಿರೂಪಣೆ. ಈ ನಿರೂಪಣೆ ಒಂದು ಸಣ್ಣ ಘಟನೆ 4 ಸಾಲುಗಳಲ್ಲಿ ಹೇಳಬಹುದಾದ ಅಂಶವೂ ಆಗಿರಬಹುದು. ಆದರೆ ಅದಕ್ಕೊಂದು ವಿವಿಧ ಆಯಾಮಗಳನ್ನು ನೀಡುತ್ತಾ ಸುಮಾರು 10 ಪುಟಗಳಿಗೆ ಒಯ್ಯುವುದಿದೆಯಲ್ಲ, ಅದು ನಿರೂಪಕನ ಕೌಶಲ್ಯ ಮತ್ತು ಕಾರ್ಯವೈಖರಿ. ಆ ನಿಟ್ಟಿನಲ್ಲಿ ಒಂದು ಕೃತಿಯನ್ನು ವಿಮರ್ಶೆಗೆ ಇಳಿಸಿದಾಗ ಭಾರತೀಯ ವಿಮರ್ಶಕರು ಏನು ಕಡಿಮೆ ಏನಿಲ್ಲ. ಬಹುಶಃ ನಾವು ಪಾಶ್ಚಾತ್ಯರು ಹೇಳಿರ್ತಕ್ಕಂಥ ವಿಮರ್ಶಾ ದೃಷ್ಟಿಕೋನದಲ್ಲಿ ನಮ್ಮ ಕೃತಿಗಳನ್ನು ಪರೀಕ್ಷಿಸಲು ಇಂದಿನ ವಿದ್ವಾಂಸರು ಪ್ರಯತ್ನಿಸುತ್ತಲೇ ಬಂದಿದ್ದಾರೆ. ಅದಕ್ಕಿಂತಲೂ ಶ್ರೇಷ್ಠವಾಗಿ ವಿಮರ್ಶೆ ಮಾಡಿರ್ತಕ್ಕಂಥದ್ದು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ನಾವು ಕಾಣ್ತೇವೆ. ಕುಂತಕನ ವಕ್ರೋಕ್ತಿ ಜೀವಿತವಾಗಿರಬಹುದು, ಆನಂದವರ್ಧನ ಧ್ವನ್ಯಾಲೋಕವಾಗಿರಬಹುದು. ಇವುಗಳನ್ನು ಗಮನಿಸಿದಾಗ ಒಂದು ಕಾವ್ಯ ಹೇಗಿರಬೇಕು ಎನ್ನುವ ಚೌಕಟ್ಟನ್ನು ನಿರ್ಮಿಸಿಕೊಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಏನು ಯೋಚನೆಗಳು ಬರುತ್ತವೆಯೋ, ನನ್ನ ಅನುಭವಕ್ಕೆ ಏನು ತಿಳಿಯುತ್ತದೆಯೋ, ಅವುಗಳನ್ನು ಶಬ್ದ ಮತ್ತು ವಾಕ್ಯಗಳ ಮೂಲಕ ಹಿಡಿದಿರುವ ಮೂಲಕ ಒಂದು ಕೃತಿ ತಿಳಿದಿದ್ದಲ್ಲ ಹೆಚ್ಚಿನ ಮಾಹಿತಿಗಳನ್ನು ಅಥವಾ ಒಂದು ವೈಚಾರಿಕ ದೃಷ್ಟಿಕೋನದಲ್ಲಿ ಮುಟ್ಟಿಸಿ ಬಿಡುವುದೊಂದೇ ಒಂದು ಪರಿಭಾಷೆಯ ನಿಟ್ಟಿನಲ್ಲಿ ನಾವು ಸಾಗುತ್ತೇವೆ. ಆದರೆ ಪ್ರಾಚೀನ ಭಾರತೀಯ ಪರಂಪರೆಯನ್ನು ನಾವು ಗಮನಿಸಿದಾಗ ಒಂದು ಕೃತಿ ಹೇಗಿರಬೇಕು ಎನ್ನುವುದು ಇಡೀ ಜಗತ್ತು ಮಲಗಿತ್ತು ಭಾರತೀಯ ಕಾವ್ಯ ಒತ್ತುಗ ಶೃಂಗಕ್ಕೇರಿತ್ತು. ಅಂತಹ ಸಂದರ್ಭದಲ್ಲಿಯೇ ಅನೇಕ ವಿಧಗಳನ್ನು ತಿಳಿಸಿಕೊಡ್ತಾರೆ. ಈ ಜಗತ್ತಿನ ಅಥವಾ ಅತ್ಯಂತ ಮೊಟ್ಟ ಮೊದಲ ಸಾಹಿತ್ಯ ಅಂದ ತಕ್ಷಣ ವೇದಗಳು ಅಂತ ನಮಗೆ ಸರಳವಾಗಿ ಮೂಡಿಬಿಟ್ಟು, ವೇದಗಳಲ್ಲಿರ್ತಕ್ಕಂಥವುಗಳು ಮಂತ್ರಗಳಾದರೆ ಸಾಹಿತ್ಯದ ರೂಪಕ್ಕೆ ಅವನು ಹೇಗೆ ತರುವುದು ಅಂತಕ್ಕಂಥದ್ದು ಒಂದು ವಿಮರ್ಶೆಗೆ ಅಥವಾ ಜಿಜ್ಞಾಸೆಗೆ ಒಳಪಡಿಸಿದಾಗ, ಆನಂತರದಲ್ಲಿ ಅದರ ಆಧಾರದ ಮೇಲೆ ರಚಿತವಾದವುಗಳೆಲ್ಲವೂ ಮಹಾಕಾವ್ಯಗಳು. ಮಹಾಭಾರತವಾಗಿರಬಹುದು, ರಾಮಾಯಣವಾಗಿರಬಹುದು, ನಂತರ ಭಗವದ್ಗೀತೆಯಾಗಿರಬಹುದು. ಅದೇ ಸಾಲಿನಲ್ಲಿ ಅನೇಕ ಪುರಾಣಗಳು ಬಂದು, ಪುರಾಣಗಳೇ ಇಂದಿನ ಕಥೆಗಳಿಗೆ ಮೂಲ ಆಧಾರವೆಂದರೆ ತಪ್ಪಾಗಲಿದೆ. ಅಂದ್ರೆ ಕಾವ್ಯ ಮತ್ತು ಭಗವದ್ಗೀತೆಯ ತತ್ವ ಸಾರಗಳನ್ನ, ವೇದಗಳಲ್ಲಿನ ತತ್ವಗಳನ್ನ, ಮಂತ್ರಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸಬೇಕಾದ ಒಂದು ಕಥೆಯನ್ನು ಹೆಣೆಯುವುದರ ಮೂಲಕ ತಲುಪಿಸಬೇಕಾದ್ರೆ ಒಂದು ಸರಳ ದಾರಿ ಬೇಕಲ್ಲ. ಆ ದಾರಿಗಳನ್ನು ಅಂದಿನ ದಿನಗಳಲ್ಲಿ ಭಾರತೀಯರು ಕಂಡುಕೊಂಡಿದ್ದು ಪುರಾಣಗಳು ಎನ್ನುವ ಒಂದು ಸಾಹಿತ್ಯ. ಆ ನಿಟ್ಟಿನಲ್ಲಿ ಬರುತ್ತಾ ಆಧುನಿಕ ಕಾವ್ಯ ಶೈಲಿಗೆ ಏನು ನಾವು ಕಾಲಿಟ್ಟೆವೋ, ನಮ್ಮ ಸರಳ ಕನ್ನಡ ಭಾಷೆಯಲ್ಲಿ ನಾವು ಬರೆಯುವ ನಿಟ್ಟಿನಲ್ಲಿ ಬಂದೆವಲ್ಲ, ಆಗ ನಮ್ಮ ಕಾವ್ಯದ ರೀತಿ ನೀತಿ ಶೈಲಿ ಚೇಂಜ್. ಅದಕ್ಕೆ ಧ್ವನ್ಯಾಲೋಕದಲ್ಲಿ
ಆನಂದವರ್ಧನ ಹೀಗೆ ಹೇಳ್ತಾನ, ಏನಂದ್ರೆ ಕಾವ್ಯಾತ್ಮ ಅದರ ಆತ್ಮ ಧ್ವನಿ ಮತ್ತು ರೀತಿ. ಒಂದು ಕಾವ್ಯದ ಒಳಗಡೆ ಅದು ಏನನ್ನ ತಿಳಿಸಿಕೊಡ್ತದ, ಅದರ ಧ್ವನಿ ಏನದ ಅನ್ನೋದು ಸಹೃದಯನಿಗೆ ಮುಟ್ಟಿಸುವ ಕಲೆ ಲೇಖಕನಿಗೆ ನಿರೂಪಣೆಗೆ ಇದ್ದರೆ ಮಾತ್ರ ಆ ಕೃತಿಗಳು ಒಂದೇನೋ ವಿಶೇಷತೆಯನ್ನು ಕಾಣಬಹುದು. ಅಂತಹ ಧ್ವನಿಯ ಮತ್ತು ರೀತಿಯನ್ನು ಬಳಸುವ ಶೈಲಿಯನ್ನ, ಆ ಚೌಕಟ್ಟನ್ನ ಹಾಕಿಕೊಟ್ಟಂತ ಒಂದು ಕಾವ್ಯದ ಶೈಲಿ, ಅದು ಭಾರತೀಯ ಕಾವ್ಯದ ಶೈಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾದಂಥ ಬಹುಮುಖ್ಯ ಅಂಶ. ಈ ನಿಟ್ಟಿನಲ್ಲಿ ಹವೇಲಿಯ ದರಸಾನಿಯನ್ನು ನಾನು ಗಮನಿಸಿದಾಗ ಧ್ವನಿ ಏನು, ಎಲ್ಲಿದೆ ಧ್ವನಿಯಲ್ಲಿ? ಒಂದು ಸಣ್ಣ ಘಟನೆಯನ್ನ, ಅದರ ಹಿಂದಿರುವ ಘಟನೆಗಳನ್ನ ಅದಕ್ಕೆ ಧ್ವನಿಯಾಗಿ ಹೇಗೆ ರೂಪಿಸ್ತಾರ ನಮ್ಮ ಶೈಲಿಕೇರಿ ಸರ್ ಅಂತಂದ್ರೆ, ಮೊಟ್ಟ ಮೊದಲನ್ನ ಅಷ್ಟಮಹಡಿಗಳು ಅಂತ ಹೇಳ್ಬಿಡ್ತಾರ ಅವರು. 8 ಕಥೆಗಳನ್ನ ಅಷ್ಟಮಹಡಿಗಳು ಅಂತ ಹೇಳ್ತಾರೆ. ಅಷ್ಟಮಹಡಿಗಳು ಅಂದ ತಕ್ಷಣ ಇದು ನಮ್ಮ ಭಾರತೀಯ ಕಾವ್ಯ ಶೈಲಿಯಲ್ಲಿ, ಪರಂಪರೆಯಲ್ಲಿ ಸಂಖ್ಯಾಶಾಸ್ತ್ರವನ್ನು ಹೊರತುಪಡಿಸಿ ಏನನ್ನೂ ಬರೆದಿದೆ. ಸಂಖ್ಯಾಶಾಸ್ತ್ರದ ಆಳಕ್ಕೆ ಇಳಿಬೇಕಾದ್ರೆ, ಅದರ ಮೂಲವನ್ನು ಕಂಡುಹಿಡಿಬೇಕಾದ್ರೆ ಕಪಿಲನ ಸಾಂಖ್ಯ ಯೋಗವನ್ನೇ ಓದಿ ಅಂದಾಗ ಅದು ಏನು ಅಂತ ಗೊತ್ತಾಗುತ್ತೆ, ಅದರ ಆಳಕ್ಕೆ ಇಳಿಯೋದಕ್ಕೆ ಸಾಧ್ಯವಾಗುತ್ತೆ. ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಕೊಡೋದಕ್ಕೆ ಇಷ್ಟಪಡಲ್ಲ. ಸಂಖ್ಯೆಯ ಮಾಹಿತಿ ಇಲ್ಲದೆ ಕೃತಿಯ ವಿಮರ್ಶೆ ಮಾಡುವುದು ಅಪೂರ್ಣವೆಂದೇ ನಾನು ಭಾವಿಸುತ್ತೇನೆ. 8 ಅಂದ ತಕ್ಷಣ ಗಮನಿಸಬೇಕು, ಈ ಜಗತ್ತಿನಲ್ಲಿ ಒಂದು ಸಮಾಜ ಸುಧಾರಣೆಯ ನಿಟ್ಟಿನಲ್ಲಿ ಒಳ್ಳೆಯ ಬೋಧನೆಗಳನ್ನು ಮಾಡಿ ಹೋಗಿರ್ತಕ್ಕಂಥ ಬುದ್ಧ ನಮ್ಮ ಬದುಕಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೇಳಿದ್ದು ಅಷ್ಟಾಂಗ ಮಾರ್ಗಗಳು. ಆ ಅಷ್ಟಮಹಲುಗಳು ಅಷ್ಟಾಂಗ ಮಾರ್ಗಗಳೆಂದು ನಾನು ಭಾವಿಸುತ್ತೇನೆ. ಆ ಮೊದಲನೇ ಮಹಡಿಯೊಳಗೆ ಏನು ಸಿಗ್ತದೆ ಅಂತಂದ್ರೆ ಕಂಠೆವ ಸಿಗ್ತದೆ. ಕಂಠೆವ ಮಹಲ್ನೊಳಗೆ ಇರಬೇಕಾದಂಥವಳು ಎಲ್ಲಿ ಅದಾಳ ಅಂತಂದ್ರೆ ಅನ್ಪಡ್ ಕಂಠೆವ. ಅನ್ಪಡ್ ಕಂಠೆವ ಅಂದ್ರೆ ಒಂದು ವಿಮರ್ಶೆ ಪರಿಭಾಷೆಯಲ್ಲಿ ನಾವು ಏನನ್ನು ಹೇಳ್ತೇವೆ ಅಂದರೆ, ಕಥೆಯನ್ನ ಹೇಗೆ ಒಂದು ಸೌಹೃದಯ ಹಾಗೂ ಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬರೆಯಬೇಕು. ಸರಳ ಭಾಷೆ ಇರಬೇಕು. ಯಾರು ಅಕ್ಷರ ಬಲ್ಲವರು ಅದಾರೋ ಅವರು ಓದಿದ ತಿಳಿಯುವಂತಿರಬೇಕು. ಅವರಿಗೆ ಅದು ಓದಿಸಿಕೊಂಡು ಹೋಗುವಂತಿರಬೇಕು. ಇವು ಎಲ್ಲವುಗಳು ಮೊದಲನೇ ಕಥೆಯಲ್ಲಿ ಸಿಗ್ತವೆ. ಜೊತೆಗೆ ಒಂದು ಕಥೆಯನ್ನು ಬರೆಯುವಾಗ ಆ ಕಥೆಗೆ ಹೀಗೂ ಬರೆಯಬಹುದು. ಒಬ್ಬ ರಾಜನಿದ್ದನು, ಅವನು ಸತ್ತನು, ರಾಣಿಯು ಸತ್ತ. ಇದು ಬಹುಶಃ ಇಷ್ಟಾದರೆ ಆ ಕಥೆಯೊಳಗೆ ಪರಿಪೂರ್ಣತೆ ಸಿಗಲ್ಲ, ಅರ್ಥನೂ ಗೊತ್ತಾಗಲ್ಲ. ಹೌದು, ಹುಡ್ತಾರ ಸಾಯ್ತಾರೆ. ಆದರೆ ಒಬ್ಬ ನಿಜವಾದ ಕಥೆಗಾರ ಹೇಗೆ ಬರೀತಾನ ಅಂದರೆ, ರಾಜನು ಸತ್ತನು, ಆ ಪರಿಣಾಮವಾಗಿ, ಆ ದುಃಖಿತ ಪರಿಣಾಮದಿಂದಾಗಿ ರಾಣಿಯು ಸತ್ತಳು ಎಂದರೆ ಅದಕ್ಕೆ ಒಂದು ಚೌಕಟ್ಟು ಸಿಕ್ಕಿತಲ್ಲ. ಅದಕ್ಕೆ ನಾವು ಏನು ಪಾಶ್ಚಾತ್ಯರ ಪರಿಭಾಷೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಒಂದು ಪ್ಲಾಟ್ ಅಂತೀವಿ, ಅಥವಾ ಒಂದು ರೆಸಿಟ್ ಅಂತ, RECIT ರೆಸಿಟ್. ಇನ್ನು ನಾನು ಇನ್ನೂ ಸರಳವಾಗಿ ತಮ್ಮ ಗಮನಕ್ಕೆ ತರೋದಾದರೆ ಅದು ಒಂದು ಸಂವಿಧಾನ. ಒಂದು ಕಥಾ ನಿರೂಪಣೆಯಲ್ಲಿ ಒಂದು ಸಂವಿಧಾನ ಇರಬೇಕು. ಹೆಂಗೆ ಒಂದು ದೇಶಕ್ಕೆ ಜನರ ಮುನ್ನಡೆ ಆಗಬೇಕಾದ್ರೆ, ಒಂದು ಚೌಕಟ್ಟಿನೊಳಗೆ ಸಾಗಬೇಕಾದ್ರೆ ಸಂವಿಧಾನ ಹೇಗೆ ಅವಶ್ಯವೋ, ಒಂದು ಕಥೆಯು ಸಾಗಬೇಕಾದ್ರೆ ಅದರದೇ ಆದ ಸಂವಿಧಾನ ಇದೆ. ಆ ಸಂವಿಧಾನ ಪಾಶ್ಚಾತ್ಯರು ಬಹಳ ಒಂದು ಚೌಕಟ್ಟಿನಲ್ಲಿ ಗಮನಿಸ್ತಾ ಹೋಗ್ತಾರೆ. ಅದಕ್ಕೆ ಅವರು ಪಾಯಿಂಟ್ ಆಫ್ ವ್ಯೂ ಅನ್ನುವ ರೀತಿಯಲ್ಲಿ ಅವರು ನೋಡ್ತಾ ಹೋಗ್ತಾರೆ. ಆದರೆ ಭಾರತೀಯ ಪರಂಪರೆಯಲ್ಲಿ ಈ ಒಂದು ಸಂವಿಧಾನದ ಚೌಕಟ್ಟನ್ನ ಮೀರಿ ಬರೆದರೆ ಅದು ನೇರವಾಗಿ ಪ್ರವೇಶಿಸಿದಂತೆ ಮತ್ತು ಆವೇಗದಿಂದ ಬರದಂತೆ ಮತ್ತು ಬಹುಬೇಗನೆ ಮುಗಿಸಿ ಎದುರಾಕುವ ಧಾವಂತವಿದ್ದಂತೆ. ಆ ಧಾವಂತ ಇವರ ಕೃತಿಗಳಲ್ಲಿ ಕಂಡು ಬರುವುದಿಲ್ಲ ಎಂದರೆ ಒಂದು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿಯೇ ಕತೆ ಬೆಳೆಯುತ್ತಾ ಹೋಗುತ್ತದೆ. ಇನ್ನು ಈ ಕಥೆಯೊಳಗೆ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ ಕಾಲವನ್ನು ಗಮನಿಸಬೇಕು ಅಂತ ವಿಮರ್ಶಕರು. ಇಲ್ಲಿ ಕಾಲದ ಟೈಮ್ ಅನ್ನೋಕ್ಕಿಂತಲ್ಲ ಟೆನ್ಸ್ ಅಂತ ಕರಿತೀವಿ. ಆ ಕಾಲದ ಜೊತೆಗೆ ಅವರು ಯಾವ ಧೋರಣೆಯನ್ನು ಇಟ್ಟುಕೊಂಡು ಬರಿದಾರ, ಮೂಡ್ ಅಂತ ಕರಿತಾರೆ. ಮೂಡ್ ಧೋರಣೆ ಬೇಕು. ಅದರ ಆಚೆಗೆ ನಂತರ ಏನು ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಆಯಾಮಗಳಿಂದ ಈ ಕೃತಿಯನ್ನು ಗಮನಿಸ್ತಾರೆ. ಕಾಲ ಅಂದ್ರೆ ಏನು ಅಂತಂದ್ರೆ ಈ ಪ್ರಸ್ತುತ ವಾಸ್ತವ ಸ್ಥಿತಿಯಲ್ಲಿ ಆ ಘಟನೆ ಜರುಗಿದರೆ ಎಷ್ಟು ಕಾಲಕ್ಕೆ ಮುಗಿಯುತ್ತದೆ.
ಪ್ರಸ್ತುತ ವರ್ತಮಾನದಲ್ಲಿ ಆ ಕಥೆಯ ವಾಸ್ತವ ಚಿತ್ರಣವನ್ನು ನೋಡಿದಾಗ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಜೊತೆಗೆ ನಿಜವಾಗಿಯೂ ಕಥೆಯಲ್ಲಿ ಬರೆದಾಗ ಎಷ್ಟು ಸಮಯಕ್ಕೆ ಹೊಂದಾಣಿಕೆಯಾಗಿದೆ ಎನ್ನುವ ಸಂಬಂಧವನ್ನು ಸೂಚಿಸುವುದು ಕಾಲ. ಈ ಕಾಲದ ಆ ಘಟನೆಯಲ್ಲಿ ನಾನು ಈ ಕೃತಿಗಳನ್ನು ಗಮನಿಸಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬರೀತಾರೆ. ಕಾವ್ಯವನ್ನ, ಕಥೆಗಳನ್ನ ಬರೆಯುವಾಗ, ಒಂದು ಕಥೆಯನ್ನು ಬರೆಯುವಾಗ ಕೆಲವರು ಕಥೆಯ ಮುಕ್ತಾಯವನ್ನೇ ಪ್ರಾರಂಭದಿಂದ ಪ್ರಾರಂಭಿಸ್ತಾರೆ. ಕೊನೆಯ ಮುಕ್ತಾಯ ಏನ್ ಆಗ್ಬೇಕಾಗಿರ್ತದೆ ಅದನ್ನ ಆರಂಭದಲ್ಲಿ ತಗೋತಾರೆ, ಆನಂತರದಲ್ಲಿ ಅದನ್ನು ಬೆಳೆಸ್ಕೋತ ಹೋಗ್ತಾರೆ, ಹಿನ್ನೋಟ ಮುನ್ನೋಟಗಳನ್ನ ಅದರೊಳಗೆ ಸೇರ್ಪಡೆ ಮಾಡ್ತಾರೆ. ಕೊನೆಗೆ ಏನಿರ್ತದಲ್ಲ ಅದು ಆರಂಭದಲ್ಲಿ ಬಂದಿರ್ತದೆ, ಕೊನೆಗೆ ಅದಕ್ಕೆ ತಂದು ಮುಗಿಸ್ಬಿಡ್ತಾರೆ. ಆದರೆ ಕಥೆಯ ನಿಜವಾದ ಬಹಳಷ್ಟು ಕೃತಿಗಳನ್ನು ನಾನು ಗಮನಿಸಿದಾಗ ಬಹಳಷ್ಟು ರಚನೆಕಾರರು ಹೇಗೆ ಬರ್ತಾರೆ ಅಂದರೆ ಕ್ರಮಾನುಗತವಾಗಿಯೇ ಬರೆಯುತ್ತಾ ಬಂದಿದ್ದಾರೆ. ಕೆಲವರು ಮಾತ್ರ ಕೊನೆಯಲ್ಲಿ ಮುಗಿತಕ್ಕಂಥ ಘಟನೆಯೊಂದನ್ನು ಆರಂಭದಲ್ಲಿ ತೆಗೆದುಕೊಂಡು ಬರಿತಾ ಹೋಗ್ತಾರೆ. ಇನ್ನು ಕೆಲವರು ಮಧ್ಯದ ಒಂದು ಘಟನೆಯನ್ನು ತೆಗೆದುಕೊಂಡು ಬರಿತಾ ಆರಂಭದಲ್ಲಿ ಬರ್ತಕ್ಕಂಥ ಅಂಶಗಳನ್ನ ವಿವಿಧ ರೂಪಗಳಲ್ಲಿ ಅವುಗಳನ್ನ ಪಲ್ಲಟ ಮಾಡ್ತಾ ಕೊನೆಗೆ ಮುಖ್ಯ ಏನು ಕಥೆಗೆ ಬೇಕಾಗಿರ್ತದ ಅಲ್ಲಿಗೆ ಕೊಂಡೊಯ್ತಾರೆ. ಈ ನಿಟ್ಟಿನಲ್ಲಿ ಶೆಲ್ಲಿಕೇರಿ ಸರ್ ಅವರ ನಾನು ಈ ಕೃತಿಯನ್ನು ಗಮನಿಸಿದಾಗ ಅಷ್ಟಮಹಡಿಗಳಲ್ಲಿ 5 ಮಹಡಿಗಳು ಕ್ರಮಾನುಗತವಾಗಿ ಕಥೆಗಳು ನಿರ್ಮಾಣವಾಯಿತು. ಈ ಉದಾಹರಣೆಗಾಗಿ ಅನ್ಪಢ ಕಂಠ್ಯವನ್ನು ತೆಗೆದುಕೊಂಡ್ರೆ ಆರಂಭದಿಂದ ಪ್ರಾರಂಭ ಆಗುತ್ತೆ. ಕೊನೆಗೆ ಹೇಗೆ ಮುಕ್ತಾಯ ಆಗಬೇಕಾಗಿತ್ತು, ಶಾಲೆ ಸಿಗಬೇಕಾಗಿತ್ತು, ಶಾಲೆಗೆ ಜಮೀನು ಸಿಗಬೇಕಾಗಿತ್ತು, ಅದನ್ನ ಕೊಡಿಸುವ ನಿಟ್ಟಿನಲ್ಲಿ ಮುಕ್ತಾಯ ಆಗ್ತದೆ. ಅವಳಿಗೂ ಕೂಡ ತನ್ನ ಒಂದು ಧ್ಯೇಯ ಉದ್ದೇಶ ತೀರ್ತು ಅಂತಕ್ಕಂಥ ಸಂತೃಪ್ತಿ. ಕಥೆಯ ಕೊನೆಗೆ ಸಂತೃಪ್ತಿಯ ಭಾವವನ್ನು ಮೂಡಿಸುವುದಿದೆಯಲ್ಲ, ಅದು ಓದುಗನನ್ನ ಹೆಚ್ಚು ಸೆಳೆಯುತ್ತದೆ. ಇನ್ನು ಕೆಲವರು ವಿಮರ್ಶಕರು ಏನ್ ಮಾಡ್ತಾರೆ ಅಂದ್ರೆ ಕೊನೆಗೆ ಏನಿರ್ಬೇಕು ಅಂದ್ರೆ ನಮ್ಮನ್ನು ಆಲೋಚನೆಗೆ ಹಚ್ಚಬೇಕು. ಸಾಮಾನ್ಯ ಜನರಿಗೆ ಆಲೋಚನೆ ಬೇಕಾಗಿಲ್ಲ. ಆ ಕಥೆಯ ಮಹತ್ವ ಏನದ ತಿಳಿದು ಸಾಕು. ಆ ಮಹತ್ವವನ್ನು ತಿಳಿಸುವ ಕಾರ್ಯದಲ್ಲಿ ಶೆಲ್ಲಿಕೇರಿಯವರು ಯಶಸ್ವಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೊಂದು ಕಥೆಯನ್ನು ತಮ್ಮ ಗಮನಕ್ಕೆ ತರಬೇಕಾದ್ರೆ ಎರಡನೇ ಹವೇಲಿ ದೊರೆಸಾನಿಯನ್ನು ಗಮನಿಸಿದಾಗ ಮಧ್ಯದಲ್ಲಿ ಕಥೆ ಆರಂಭ ಆಗ್ತದೆ. ಮಧ್ಯದ ಘಟನೆಯೊಂದು ತೆಗೆದುಕೊಂಡು ಆಮೇಲೆ ಅದನ್ನು ವಿವರಿಸ್ತಾ ಹೋಗಿ ಮಧ್ಯದೊಳಗೆ ಇನ್ನಿತರ ಸನ್ನಿವೇಶಗಳನ್ನು ತೆಗೆದುಕೊಂಡು ಬಂದು ಆಮೇಲೆ ಕೊನೆಗೆ ಮುಕ್ತಾಯ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಅಷ್ಟಮಹಡಿಗಳನ್ನು ಗಮನಿಸಿದಾಗ 5 ಕಥೆಗಳು ಕ್ರಮಾನುಗತ ಕಾಲಘಟ್ಟಗಳಲ್ಲಿಯೇ ಬರ್ಕೊಂಡು ಹೋಗ್ತಾವು. 2 ಕಥೆಗಳು ಮಾತ್ರ ಕಥೆಯ ಮಧ್ಯದ ಆರಂಭವಾಗುತ್ತದೆ. 1 ಕಥೆ ಮಾತ್ರ ಕೊನೆಯ ಸಾಲು ಆರಂಭದಿಂದ ಆಗುತ್ತೆ. ಅದು ತಂತು ಅಂತಕ್ಕಂಥ ತಂತು ಕೊನೆಗೆ ಏನ್ ಮುಗಿಬೇಕಾಗಿರ್ತದೆ, ಸಂಬಂಧಗಳ ಚೌಕಟ್ಟಿನ ಅಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ತಂತು ಕಥೆ ಕೊನೆಗೆ ಏನ್ ಆಗ್ಬೇಕಾಗಿರ್ತದೆ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು, ತನ್ನ ಅಣ್ಣನನ್ನ ಭೇಟಿ ಆಗ್ಬೇಕು, ಆಸ್ಪತ್ರೆ ಒಳಗೆ ನೋಡ್ಬೇಕು, ಮಾತಾಡ್ಸಿ ಬರ್ಬೇಕಾಗಿರ್ತದೆ. ಆದ್ರೆ ಯಾಕೆ ನಾನು ಅಲ್ಲಿ ಮಾತಾಡಿಸ್ಬೇಕು, ಅಲ್ಲಿ ಯಾಕೆ ಹೋಗ್ಬೇಕು ಅಂತಕ್ಕಂಥದ್ದು ಚಿಂತನೆಯೊಂದಿಗೆ ಆರಂಭ ಆಗುತ್ತೆ. ಆಸ್ಪತ್ರೆಗೆ ಹೋಗೋದ್ರ ಮೂಲಕ ಮುಕ್ತಾಯವಾಗುತ್ತದೆ. ಅಂದ್ರೆ ಕೊನೆಯ ಸಾಲಿನಿಂದಲೇ ಪ್ರಾರಂಭವಾಗಿ ಕೊನೆಯ ಸಾಲಿಗೆ ಮುಟ್ಟಿಸುವುದು ಇದು ಒಂದು ಕಥೆಯಾಗುತ್ತೆ. ಹೀಗೆ ಒಂದು ಕಾವ್ಯದ ಕಥೆಯ ವಿವಿಧ ಆಯಾಮಗಳನ್ನು ಬಳಸಿಕೊಂಡಿರುವ ಒಂದು ಕಥೆಯನ್ನು ನಾನು ಗಮನಿಸಿದ್ದು ಇವರಲ್ಲಿಯೇ ಮಾತ್ರ. ಕೆಲವರ ಕಥೆಗಳನ್ನು ನಾನು ನೋಡಿದ್ದೇನೆ. ಉದಾಹರಣೆಗಾಗಿ ಮಲೆಮಗಳಲ್ಲಿ ಮಧುಮಗಳನ್ನು ನಾನೊಂದು ಗಮನಿಸಿದಾಗ ಕುವೆಂಪುರವರು ಏನ್ ಮಾಡ್ತಾರಂದ್ರೆ ಅದೆಷ್ಟು ಒಂದು 4 ತಿಂಗಳಲ್ಲಿ ಘಟಿಸಬಹುದಾದಂತ ಒಂದು ಸನ್ನಿವೇಶ ಅಂಶಗಳು. ಆದ್ರೆ ಆ ಕೃತಿಯನ್ನು ಓದಿ ಮುಗಿಸಿದಾಗ ನಮಗೇನು ಅನಿಸ್ತದಂದ್ರೆ ಯುಗಗಳ ದರ್ಶನವಾಗುತ್ತೆ. ಇನ್ನು ಅದೇ ರೀತಿಯೊಳಗ ನಾನು ಸಂಸ್ಕಾರವನ್ನು ಗಮನಿಸಿದಾಗ ಅಥವಾ ಅವಸ್ಥೆಯನ್ನು ಗಮನಿಸಿದಾಗ ಅನಂತಮೂರ್ತಿಯವರ ಅವಸ್ಥೆಯನ್ನು ಗಮನಿಸಿದಾಗ ಅದು ಕೇವಲ ಒಂದು 4-6 ವಾರಗಳ ಕಥೆ ಅನಿಸ್ಬಿಡುತ್ತೆ. ಕೆಲವು ಕಥೆಗಳನ್ನು ಓದಿದಾಗ ಕೆಲವೇ ಸನ್ನಿವೇಶದಲ್ಲಿ ಮುಗಿತಕ್ಕಂಥದ್ದು ನಮಗೆ ಯುಗದ ದರ್ಶನವನ್ನ ಮಾಡಿಸಿದರೆ, ಇನ್ನು ಕೆಲವು ಯುಗದ ದರ್ಶನದ ನಿಟ್ಟಿನಲ್ಲಿ ಬರುವಂಥವು ಕೆಲವೇ ಸಮಯದಲ್ಲಿ ಮುಕ್ತಾಯವಾದಂತೆ ಅನಿಸ್ತಕ್ಕಂಥ ಭಾವನೆ ಮೂಡಿಸುವ ಕಥೆಗಳು ಮತ್ತು ಕಥನ ಕಾವ್ಯಗಳು ಈ ಕನ್ನಡ ಸಾಹಿತ್ಯದಲ್ಲಿ ತುಂಬಿಕೊಂಡಿವೆ. ಆ ನಿಟ್ಟಿನಲ್ಲಿ ಶೆಲ್ಲಿಕೇರಿ ಸರ್ ಅವರು ಬಹುಶಃ ನನಗನ್ನಿಸ್ತದೆ ಅವರು ಒಂದೊಂದು ಕಥೆಯೊಳಗ
ಬಹು ದೀರ್ಘಕಾಲೀನ ಮತ್ತು ಬಹಳ ಹಿಂದಿನ ಭೂತಕಾಲದ ಅದೆಷ್ಟೋ ವರ್ಷಗಳ ಕಾಲಿನ ಅಂಶವನ್ನ ಅದು ಇಂದಿನ ದಿನದಲ್ಲಿ ಪ್ರಸ್ತುತತೆಯನ್ನು ಕಂಡುಕೊಳ್ಳುವುದರ ಜೊತೆಗೆ ಸ್ವಲ್ಪ ಸಮಯದಲ್ಲಿ ಮುಗಿದಂತೆನೂ ಅನಿಸ್ತದೆ. ಕೆಲವು ಸ್ವಲ್ಪ ಸಮಯದಲ್ಲಿ ಇರ್ತಕ್ಕಂಥ ಘಟನೆಗಳನ್ನ ಬಹು ದೀರ್ಘಕಾಲ ನೆನಪಿನಲ್ಲಿ ಉಳಿತಕ್ಕಂಥವುಗಳನ್ನ ವಿವರಣೆ ಬರೆದಿದ್ದನ್ನ ಕಾಣ್ತೇನೆ. ಉದಾಹರಣೆಗಾಗಿ ತಾವು ಗಮನಿಸಬಹುದು, ಹವೇಲಿ ದೊರೆಸ್ವಾಮಿ ಅಲ್ಲಿ ಮುಖ್ಯವಾಗಿ ಇರುವುದು ರಾಜಧರ್ಮದ ಪಾಲನೆ. ರಾಜಧರ್ಮದ ಪಾಲನೆಗಾಗಿ ಅಲ್ಲೆಲ್ಲೂ ನಮಗೆ ಕಾಣಿಸೋದಿಲ್ಲ. ರಾಜಕೀಯ ಪ್ರೇರಿತ ಅಂತ ಅನಿಸೋದಕ್ಕಿಂತಲೂ ಅಲ್ಲಿ ನನಗೆ ಏನು ಕಂಡು ಬರ್ತದೆ ಅಂದ್ರೆ ರಾಜಧರ್ಮದ ಪಾಲನೆಯನ್ನ ಉಳಿಸಿಕೊಳ್ಳಬೇಕಾದಂತಹ ತಂತ್ರಗಳನ್ನು ಬಳಸಿರುವುದನ್ನು ಗಮನಿಸಬಹುದು. ಯಾಕೆಂದರೆ ಒಂದು ಕುಟುಂಬದ ನಿರ್ವಹಣೆ ಆ ಕುಟುಂಬದ ನಿರ್ವಾಹಕನಿಗೆ ಗೊತ್ತಿರ್ತದೆ. ಒಂದು ಮಹಲಿನ ನಿರ್ವಹಣೆ ಆ ಮಹಲಿನ ಪ್ರಮುಖ ವ್ಯಕ್ತಿಗೆ ಗೊತ್ತಿರ್ತದೆ. ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಬಗೆಯನ್ನ ಅವರು ಗದ್ಯದೊಳಗೆ ರಾಜಕೀಯ ಅಂಶಗಳನ್ನ ತರ್ತಾರ, ಒಳಸುಳಿಗಳು ಅಂತ ಬಳಸ್ತಾರ. ಆದ್ರೆ ಇದನ್ನು ಕಾವ್ಯದೊಳಗೆ ಎಲ್ಲಿ ಬರ್ತದ ಅಂತ ಆ ನಂತರದಲ್ಲಿ ವಿಮರ್ಶೆಗೆ ತೊಡಗೋಣ. ಒಟ್ಟಾರೆ ಹವೇಲಿ ದೊರೆಸ್ವಾಮಿ ದೀರ್ಘಕಾಲದವರೆಗೆ ನಮ್ಮನ್ನ ಓದಿಸ್ಕೊಂಡು ಹೋಗ್ತದೆ. ಆದ್ರೆ ಒಂದೊಂದ್ಸಾರಿ ಅನಿಸ್ತದೆ, ಸರ್ ಯಾಕೋ ಇಲ್ಲ ಸ್ವಲ್ಪ ಎಳ್ಕೊಂಡು ಹೋಗ್ಯಾರೇನೋ ಅಂತ ಅನಿಸ್ತದೆ ಕತೆ. ಆದ್ರೆ ಎಳ್ಕೊಂಡು ಹೋಗಿರುವುದು ಗೊತ್ತಾಗದಂತೆ ನಮ್ಮನ್ನ ಕರ್ಕೊಂಡು ಹೋಗುವುದಿದೆಯಲ್ಲ, ಅದು ಏನಂತಂದ್ರೆ ಆ ಕಾವ್ಯದಲ್ಲಿ ಓದಗನ್ನ ಅಥವಾ ಸಹೃದಯನನ್ನ ಒಳ ಹೊಗಿಸುವಿಕೆ, ಹೊರಗುಳಿಸುವಿಕೆ ಅಲ್ಲ. ಒಳಗ ಯಾವಾಗ ಹೋಗಿಸ್ತಾರ ಅದು ಬಹು ದೀರ್ಘಕಾಲ ನಮ್ಮನ್ನ ಎಳ್ಕೊಂಡು ಹೋದ್ರೆ ನಾವು ಹೋಗ್ಬಿಡ್ತೀವಿ. ಸುಮ್ಮನೆ ಹೋಗಿದ್ದ ಗೊತ್ತಾಗೋದಿಲ್ಲ. ಹೆಂಗಂದ್ರೆ ಶ್ರೀಶೈಲ ಹೊಂಟಾರ ಈಗ ಜನ ಗಣಪತ ಹೊಂಟಾರ, ಆದ್ರೆ ನನಗೆ ಹೋಗೋ ಸಾಮರ್ಥ್ಯ ಇಲ್ಲ. ಅವ್ರ ಜೋಡಿ ಕೂಡಿದ್ದೆ ಅಂದ್ರೆ ಹೆಂಗ ಮುಟ್ಟಿ ಬಿಡ್ತೀನಿ, ಹಾಗೆ ಮುಟ್ಟಿಸಿ ಬಿಡ್ತಾರ ಅವರು. ನಮಗೆ ಗೊತ್ತೇ ಆಗೋದಿಲ್ಲ. ಇದು ಹವೇಲಿ ದೊರೆಸ್ವಾಮಿಯ ಒಂದು ಕಥೆಯಾದರೆ, ಗ್ರೀನ್ ರೂಮ್ದೊಳಗೆ ನಾವು ಹೊಕ್ಕಾಗ ಗ್ರೀನ್ ರೂಮ್ದೊಳಗೆ ಹೊಕ್ಕಾಗ ನನಗೊಂದು ನೆನಪು ಬರ್ತದೆ, ಬರದೇ ಹಿಂದಿನ ಬಣ್ಣದ ಬಯಲು ಅಂತ ಅನ್ನೊಂದು ಕಥೆ. ನಾನು ಸುಮಾರು 20 ವರ್ಷಗಳ ಹಿಂದೆ ಸಂಯುಕ್ತ ಕರ್ನಾಟಕದೊಳಗೆ ಪ್ರಕಟ ಆಗಿರ್ತಕ್ಕಂಥ ಲೇಖಕರ ಹೆಸರು ನೆನಪುವುದಿಲ್ಲ. ಆ ಕಥೆಯನ್ನು ಓದಿದಾಗ ಅನಿಸ್ತಿತ್ತು, ಬರದೆಯ ಹಿಂದಿನ ಬಣ್ಣದ ಲೋಕ. ಆ ನಿಟ್ಟಿನಲ್ಲಿ ಇವರು ಗ್ರೀನ್ ರೂಮ್ ಅನ್ನ ಬಳಸ್ಕೋತಾರ. ಅಲ್ಲಿ ಐತಿಹಾಸಿಕ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋತಾರ. ಅಲ್ಲಿ ನಾಟಕವನ್ನ ಮಾಡ್ತಾ ಆ ಪಾತ್ರಗಳಲ್ಲಿಯೇ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಕಾಲಘಟ್ಟದಲ್ಲಿ ಸಂಭವಿಸಬಹುದಾದ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವ ಬಗೆಯಲ್ಲಿ ಹೊರಟಾಗೂ ಕೂಡ ಮತ್ತೊಂದು ವೈರಸ್ ಅಟ್ಯಾಕ್ ಆಗ್ತದೆ ಅಂತೇಳಿ ನಾಟಕ ನಿಲುಗಡೆಯ ಸಂದರ್ಭಗಳು ಬಂದಾಗ ಪಾತ್ರಧಾರಿ ಮಾತ್ರ ದುಶ್ಯಾಸನಿಗೆ ದುರ್ಯೋಧನ ತನ್ನ ಮಾತುಗಳನ್ನು ಹೇಳುತ್ತಲೇ ಇರ್ತಾನ. ಅಂದ್ರೆ ಒಬ್ಬ ನಿರೂಪಕ ಒಳಗೊಕ್ಕಾಗ ನೋವು ನಲಿವುಗಳ ಪರಿವೇ ಇಲ್ಲದೆ ನಮ್ಮ ಕಾರ್ಯದಲ್ಲಿ ತತ್ಪರತೆಯನ್ನು ಕಂಡುಕೊಳ್ಳುವ ಬಗೆಯನ್ನು ಗುರುತಿಸ್ತಾನೆ. ಎಂಡಿಂಗ್ ಮಾತ್ರ ಆ ಕಥೆಯೊಳಗ ಗ್ರೀನ್ ರೂಮ್ದೊಳಗ ಎಂಡಿಂಗ್ ನನಗೆ ಬಹಳ ಇಂಪಾರ್ಟೆಂಟ್, ಬಹುಮುಖ್ಯ ಅನಿಸ್ತು. ಒಂದು ಕಥೆಯ ಪ್ರಾಮುಖ್ಯತೆ ಇರುವುದು ಎಲ್ಲಿ ಅಂದ್ರೆ ಒಬ್ಬ ಓದುಗನಿಗೆ ಕೊನೆಯ ಕಾಲದವರೆಗೂ ಆ ಒಂದು ಸೆಂಟೆನ್ಸ್ ಥೀಮ್ ಅನ್ನೋದು ಇರ್ತದಲ್ಲ ಅದು ನೆನಪಿನಲ್ಲಿ ಉಳಿಬೇಕು. ಅದು ನನ್ನ ಬದುಕಿಗೆ ಅಲ್ಲಲ್ಲಿ ಅನ್ವಯಕ್ಕೆ ಬರಬೇಕು. ಆ ನಿಟ್ಟಿನ ಸಂದರ್ಭಗಳನ್ನ ಸಂಕಷ್ಟಗಳನ್ನ ಅಲ್ಲಿ ತಿಳಿಸ್ಕೋತಾ ಹೋಗಿ ಅಲ್ಲಿ ವಿವಿಧ ಪಾತ್ರಗಳನ್ನ ಬರ್ತಾರ. ಆ ಪಾತ್ರಧಾರಿ ಹೇಗೆ ಪ್ರವೇಶ ಪಡ್ಕೋತಾರ, ಅವರ ಮನೆತನದ ಪರಿಸ್ಥಿತಿಗಳು ಏನಿರ್ತಾವ, ಅಲ್ಲಿ ಬಂದು ಸೇರೋದಕ್ಕೆ ಕಾರಣ ಇರ್ತದ. ಕೆಲವರು ಬಟ್ಟೆಪಾಡಿಗಾಗಿ ನಾಟಕವನ್ನ ಮಾಡ್ತಾ ಇದ್ರೆ, ಕೆಲವರು ತಮಗ ಅದು ಒಂದು ದೈವದತ್ತ ಒಂದು ಕೊಡುಗೆ ಎನ್ನುವ ನಟನೆಯಲ್ಲಿರ್ತಾರೆ. ಆದರೆ ಈ ಎರಡೂ ಅಂಶಗಳನ್ನ ಸಮ ತೂಕದಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥ ಅವರ ಬಗೆ ಇದೆಯಲ್ಲ, ಅದು ಬಹಳ ಜನರಿಗೆ ಇಷ್ಟವಾಗುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರ ಜೊತೆಗೆ ಆ ಕಥೆಯೊಳಗೆ ಅಲ್ಲಿ ಗ್ರೀನ್ ರೂಮ್ ಐತಲ್ಲ, ಇನ್ನೂ ಸ್ವಲ್ಪ ಏನೋ ನನಗನಿಸ್ತು ಏನು ಅಂತಂದ್ರೆ, ಇನ್ನ ಪಾತ್ರಧಾರಿಗಳ ಇನ್ನಷ್ಟು ಒಳ ಸುಳಿವುಗಳನ್ನ ಹೆಕ್ಕಬಹುದಿತ್ತೇನೋ, ಇದರ ಆಚೆಗಿನ ಅದೆಷ್ಟೋ ಸಂಕಟಗಳು ಇವೆಯಲ್ಲ ಅವುಗಳನ್ನ ಹೆಕ್ಕಬಹುದಿತ್ತೇನೋ. ಆದ್ರೆ ಕಥೆ ದೀರ್ಘವಾದಿತ್ತು ಎಂಬ ಆತಂಕವೂ ಅವರಲ್ಲಿ ಇರಬಹುದು ಎಂದು ನಾನು ಭಾವಿಸಿ ಅಷ್ಟಕ್ಕೆ ಸಮಾಧಾನಗೊಂಡಿದ್ದೇನೆ. ಅದಾದ ನಂತರ ಒಂದು ಕಾವ್ಯದ ನಡೆ ಕಾಲಘಟ್ಟವನ್ನ ಅಂದ್ರೆ ಕಥೆಯ ಆರಂಭ, ಕೆಲವರು ಕೊನೆ, ಕೆಲವರು ಮಧ್ಯ, ಕೆಲವರು ಆರಂಭದಲ್ಲಿ ಕ್ರಮಾನುಗತವಾಗಿ ನಡೆಸಿಕೊಂಡು ಬರ್ತಾರೆ. ಈ ಕಾಲಘಟ್ಟಗಳಲ್ಲಿ ನಾವು ಗಮನಿಸಬೇಕಾದದ್ದು ಕ್ರಮ ಹೇಗೆ ಕ್ರಮ ಬಂತು, ಇದು ಆರ್ಡರ್ ಹೇಗಿದೆ.
ಆರ್ಡರ್. ಆ ಆರ್ಡರ್ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದು ಚರ್ಚೆ ಮಾಡಬೇಕಿಂತಲೂ ಆ ಲೇಖಕ ನಿರೂಪಣೆಯ ಒಂದು ಚಾಕಚಕ್ಯತೆಗೆ ಸಂಬಂಧಿಸಿದೆ. ಆದರೂ ಕೂಡ ಒಂದು ಚೌಕಟ್ಟಿನ ಪರಿಭಾಷೆಯಲ್ಲಿ ಗಮನಿಸಿದಾಗ ಆ ಕ್ರಮಬದ್ಧತೆ ಎಲ್ಲಿಯೂ ಕೂಡ ಸ್ಕಿಪ್ ಆಗದಂತೆ ನಮ್ಮನ್ನು ಕರ್ಕೊಂಡು ಹೋಗುವ ಬಗೆ ಅದು ನಿಜವಾದ ಆದೇಶ ಆರ್ಡರ್ಗಳ ರೂಪದಲ್ಲಿ ಬರಬೇಕು. ಆರ್ಡರ್ ಬರಬೇಕು. ಒಂದೊಂದು ಸಾರಿ ಕೆಲವು ಕಥೆಗಾರರು ಬರೆದಿದ್ದಾರೆ, ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಜಂಪ್ ಆಗಿರ್ತಾರೆ ಅಲ್ಲಿ ಅದರೊಳಗೆ, ಅದಕ್ಕೆ ಸ್ವಲ್ಪ ಲಿಂಕ್ ಬೇಗನೆ ಸಿಗುವುದಿಲ್ಲ. ಆ ನಂತರದಲ್ಲಿ ಓದ್ತಾ ಹೋದ ಕೊನೆಗೆ ಅಲ್ಲಿ ಎಲ್ಲೋ ಲಿಂಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹೊರತು, ಆದರೆ ನಿಜವಾದ ಲಿಂಕ್ ಸಿಗದ ಇದ್ದಾಗ ಓದುಗನಿಗೆ ಸ್ವಲ್ಪ ಯಾಕೋ ಬೇಜಾರು ಅನಿಸ್ಬಹುದಾದಂಥ ಸಂಗತಿಗಳು ಬರ್ತಾವೆ. ಆದರೆ ಚೆಲ್ಲಿಕೆರೆಯವರು ಆ ಜಂಪ್ಡ್ ಅಂಶಗಳನ್ನು ಕೂಡ ಲಿಂಕ್ಡ್ ಮಾಡುವುದರ ಮೂಲಕ ಅವರು ಕಾವ್ಯವನ್ನು ಕಟ್ಟಲು ಪ್ರಯತ್ನಿಸಿದ್ದಾರೆ. ಗ್ರೀನ್ ರೂಮ್ ಅಷ್ಟೇ ಅಲ್ಲ, ಇನ್ನೊಂದು ಕ್ಯಾಪ್ಟನ್ ಪ್ರತಾಪ್ ಮೋಹನ್ ಸರ್ಕಲ್, ಕ್ಯಾಪ್ಟನ್ ಪ್ರತಾಪ್ ಮೋಹನ್ ಸರ್ಕಲ್ ಅಲ್ಲಿ ಕೂಡ ಏನ್ ಮಾಡ್ತಾರೆ ಸರ್, ಅಲ್ಲಿ ಆಕ್ಚುಲಿ ಆ ಶೀರ್ಷಿಕೆಯನ್ನು ಗಮನಿಸಿದಾಗ ಒಬ್ಬ ಸೈನಿಕನ ಧೈರ್ಯ, ಸ್ಥೈರ್ಯ, ಸ್ಫೂರ್ತಿ ಒಬ್ಬ ಸಾಮಾನ್ಯ ಜನರಲ್ಲಿಯೂ ಮೂಡ್ತಕ್ಕಂಥದ್ದು, ಅದರಿಂದ ಸ್ಫೂರ್ತಿಗೊಳ್ಳಬೇಕು ಅಂತಕ್ಕಂಥ ಒಂದು ಪೂರ್ವಾಗ್ರಹ ಪೀಡಿತನಾಗಿ ನಾನು ಓದಾಕ ಹೋದೆ. ಆದರೆ ಕೇಳ್ತದೆ, ಒಂದು ಕಾವ್ಯವನ್ನು ವಿಮರ್ಶೆ ಮಾಡುವಾಗ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಪ್ರವೇಶ ಮಾಡಬೇಕು. ಪೂರ್ವಾಗ್ರಹಗಳಿಂದ ಹೋದರೆ ಒಂದು ಮಗ್ಗಲನ್ನು ನಾವು ಪ್ರವೇಶಿಸಬಹುದೇ ಹೊರತು ಅದೆಷ್ಟೋ ಲೇಖಕರ ನಿರೂಪಕನ ಆಯಾಮಗಳನ್ನು ನಾವು ಪಡೆದುಕೊಂಡು ಬಿಡ್ತೇವೆ. ನಾವು ಆ ನಿಟ್ಟನ್ನು ಬಿಟ್ಟು ಪ್ರವೇಶಿಸಿದಾಗ ಅಲ್ಲಿ ಬೇಕಾಗಿರುವುದು ಅಥವಾ ಅವರು ನಿರೂಪಿಸಿರುವುದು ಏನು ಅಂತಂದ್ರೆ, ವರ್ತಮಾನದಲ್ಲಿ ಅದೆಷ್ಟು ಕಹಿ ಘಟನೆಗಳನ್ನ ಜರುಗುತ್ತಾವಲ್ಲ, ಅಹಿತಕರ ಘಟನೆಗಳು ಜರುಗುತ್ತಾವಲ್ಲ, ದೌರ್ಜನ್ಯದಂತ ಜರುಗುತ್ತಾವಲ್ಲ, ಆ ಘಟನೆಗಳ ಚಿತ್ರಣವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಅಲ್ಲಿ ಪ್ರತಿಮೆ ನಿಂತಿರುವುದು ಕ್ಯಾಪ್ಟನ್ ಪ್ರತಾಪ್ ಮೋಹನ್ ಅವರು. ಆ ಸರ್ಕಲ್ ಬಳಕೆ ಮಾಡ್ತಾರೆ ಹೊರತು ಆ ಪಾತ್ರಗಳು ಆ ಘಟನೆಗಳು ಸಂಭವಿಸೋದಕ್ಕೆ. ಆದರೆ ಒಂದು ಕಡೆ ನನಗೆ ಏನು ಅನಿಸುತ್ತೆ ಅಂತಂದ್ರೆ, ಕ್ಯಾಪ್ಟನ್ ಹೇಗೆ ಮಾತಾಡ್ತಾರವರು ಅದು ಕವಿಗೆ ಮಾತ್ರ ಕೇಳಿಸಬಲ್ಲದು, ಕವಿಗೆ ಮಾತ್ರ ತಿಳಿಯಬಲ್ಲದು. ಸಾಮಾನ್ಯರಿಗೆ ಅದೇನು ಮೂರ್ತಿ ಮಾತಾಡ್ತದ ಅಂತಕ್ಕಂಥದ್ದು. ಯಾಕಂದ್ರೆ ಜಗದೀಶ್ ವಾಕಿಂಗ್ ಹೋಗೋದು ಬರೋದು, ನಮ್ಮ ಜಗದೀಶ್ ಅವರು ಅದಾರ, ಅವರು ನಾವು ಕರೀಗೆ ನನಗೆ ಫಸ್ಟ್ಗೆ ಫೋನ್ ಮಾಡಿದ್ರೆ ಶೆಲ್ಲಿಕೆರೆ ಸರ್ ಅವರು ಇವ್ರಿ ಹುಣಗುಂದಿ ಸಾಹಿತ್ಯ ವೇದಿಕೆಯವರು ಹಿಂಗೆ ನಮ್ಮ ದೊರೆಸಾನಿ ಈ ಸರಿ ಆಯ್ಕೆ ಮಾಡ್ಕೊಂಡಾರೆ. ಅದಕ್ಕೆ 26/6/2/8 ಅಷ್ಟ ಮಾಡಲು ಮತ್ತೆ ಅಲ್ಲಿ 8 ಕೂಡ್ತು. ಅವಾಗ ಹೇಳಿದಾಗ, ಸರ್ ನಾ ಯಾಕೆ ಸರ್ ಸುಮ್ಮನೆ ನೀವು ಅದಿರಿ ಅಂದ್ರೆ ನಿಮ್ಮ ನೆರಳಿನಲ್ಲಿ ನಾನು ಬರಬಲ್ಲೆ ಹೊರತು ನಿಮ್ಮ ಆಚೆ ನಾನು ಮಾತನಾಡುವ ಸಾಮರ್ಥ್ಯ ಇಲ್ಲ. ನೀವು ಸುಮ್ಮ ಬರ್ರಿ, ನೀವೇನು ನಮ್ಮ ಎದುರಿಗೆ ನೀವೇ ಕಾಣ್ಬೇಕು, ನಾವೇ ಹೇಳ್ತಿದ್ದೀವಿ, ನಮ್ಮ ಮುಂದಿದ್ರೆ ನೀವೇ ಕಾಣ್ತೀರಿ. ಆ ಭಾವನೆಯನ್ನು ನಾನು ಭಾವಿಸಿಕೊಂಡು ಆಯ್ತು ಸರ್ ನೀವು ಅದರಿಂದ ಬರ್ತೀನಿ ಅಂತ. ನೆಕ್ಸ್ಟ್ ನಮ್ಮ ಚಿತ್ರಗಿ ಸರ್ ಮಾತಾಡಿದ್ರು, ಇಲ್ಲ ಸರ್ ಹಿಂಗೆ ಹೇಳ್ಯಾರ ಸರ್ ಅನ್ನೋರೊಟ್ಟಿಗೆ ನಮ್ಮ ಜಗದೀಶ್ ಅವ್ರು ಕೇಳ್ಯಾರ, ಜಗದೀಶ್ ಅವ್ರು ಅಂದಾರ ಅವ್ರು ನಾವು ಕೆಲಸ ಮಾಡಿ ಬೇಡ ಸರ್ ಅಂದಾರ. ಅವಾಗ ಧೈರ್ಯ ಬಂದದ ಸರ್ಗೆ, ಮತ್ತೆ ಯಾರು ಬರ್ತಾ ಹೇಳ್ಕೊಂಬಂದಾರ ಇವರು ಮುತ್ತಿಗೆ ಅಂತ. ಏನು ಓದ್ಯಾನ ಬಿಟ್ಟಾನು ಹ್ಯಾಂಗ್ ಕೇಳ್ತಾನು ಏನು, ಸುಮ್ಮನೆ ನಾವು ಒಂದು 25-30 ಮಂದಿ ಕೂಡಿಸ್ತೀವಿ. ಅದು ಎಲ್ಲ ಚಿಂತಕರು ಓದಿದವರು ಏನು ಮಾತಾಡ್ತಾನ ಅಂತಕ್ಕಂಥ ಆತಂಕವನ್ನು ನಿವಾರಣೆ ಮಾಡಾಕತ್ತೀನಿ ಅಂತ ನನಗೆ ಅನ್ಸಕತ್ತದ. ಅದಕ್ಕೆ ಸಾಥ್ ಕೊಟ್ಟವ್ರು ನಮ್ಮ ಜಗದೀಶ್ ಸರ್. ಜಗದೀಶ್ ವೃತ್ತದ ಆಚೆ ಈಚೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರ. ಅವ್ರು ಬರಹಗಾರ. ಆ ಬರಹಗಾರನ ಮೂರ್ತಿಯ ಅವನೊಂದಿಗೆ ಮಾತಾಡ್ತದಂದ್ರೆ ಕವಿಯೊಂದಿಗೆ, ಅದಕ್ಕೆ ಬಹುಶಃ ಅಂದಿರಬಹುದೇನೋ ಏನಂತಂದ್ರ ರವಿ ಕಾಣಂತನ, ಕವಿ ಕಾಣ. ಆ ನಿಟ್ಟಿನೊಳಗೆ ಜಗದೀಶ್ ಒಬ್ಬ ರೈಟರ್, ಕವಿ. ಆ ಕವಿಗೆ ಬಹುಶಃ ಈ ಸೂರ್ಯನಿಗೂ ಈ ಜಗತ್ತಿನ ಬೆಳಕಿಗೂ ಕಾಣಲಾದಂಥ ಬೆಳಕು, ಧ್ವನಿ ಮತ್ತು ಇವರಿಗೆ ಸಿಕ್ಕಿದ್ದೇನೋ. ಆ ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ಕಹಿ ಘಟನೆಗಳನ್ನ ಅವರಿಂದ ಪಡ್ಕೋತಾರ. ಕೊನೆಗೆ ಅದು ಒಂದು ರೀತಿಯ ಪತ್ತೇದಾರಿ ಅನ್ನುವ ನಿಟ್ಟಿನಲ್ಲಿ ಸಾಕ್ತಾ ಇರ್ತವೆ. ಪತ್ತೇದಾರಿ ಕಥೆ ಅನಿಸೋದೇ ಇಲ್ಲ. ಯಾಕಂದ್ರೆ ಪತ್ತೇದಾರಿದು ಅವ್ರು ಎಲ್ಲಿ ಎಂಡಿಂಗ್ ಬಿಟ್ಕೊಡೋದಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಕಥೆಯನ್ನು ಓದ್ತಾ ಹೋದಾಗ ಎಂಡ್ ಹೀಗೆ ಆಗಬಹುದು ಅಂತ ಅನಿಸ್ತದೆ. ಪತ್ತೇದಾರಿ ಒಳಗೆ ಆಗಲ್ಲ, ಇದು ಸಂಪೂರ್ಣ ಪತ್ತೇದಾರಿ ಆಗೋದಿಲ್ಲ. ಆದ್ರೆ ನನಗೊಂದು ಏನು ಅನಿಸ್ತು ಅಂತಂದ್ರೆ, ಆ ಜಗದೀಶ್ ಅವರ ಮೂಲಕವಾಗಿ ವಾಕಿಂಗ್ ಹೋಗಾಗ ಬರಾಗ ಆ ಮೂರ್ತಿ ಮಾತಾಡಿದ ಮಾತುಗಳನ್ನ ಮಾತನಾಡಿಸಬಹುದಿತ್ತೇನೋ, ಜಗದೀಶನ ಮಾತನಾಡಬಹುದಿತ್ತೇನೋ. ವಾಕಿಂಗ್ ಹೋದಾಗ ಏನೇನು ವಿಚಾರ ಬರ್ತಿರ್ತಾವ ನಮ್ದು. ಈಗ ಉದಾಹರಣೆಗೆ ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಂದ್ರೆ ಇಲ್ಲ ಹವೇಲಿ ದೊರಸಾನಿ ಬಗ್ಗೆ ಮಾತಾಡೋದ ಅದ ಕೊರಿತಿರ್ತಾರೆ. ಒಂದು ವಾರದಿಂದ ಅದ ಕೊಡ್ತಾರೆ.
ಹಾಗೆ ಜಗದೀಶನಿಗೂ ಅದೇ ಕೊರಿತಾ ಇದ್ದಿದ್ದರೆ, ಜಗದೀಶನ ಭಾವನೆಗಳೇ ಭಾಷೆಯೊಳಗ ಶಬ್ದದೊಳಗ ವ್ಯಕ್ತವಾಗಿದ್ದರೆ ಇನ್ನಷ್ಟು ಪರಿಣಾಮಕಾರಿಯಾಗುತ್ತಿತ್ತೇನೋ ಅಂತ ನನಗನಿಸ್ತು. ಮತ್ತು ವಾಸ್ತವಕ್ಕೆ ಓದುಗನಿಗೆ ಸಮೀಪಕ್ಕೆ ಬರ್ತಿತ್ತೇನೋ ಅಂತ ನನ್ನ ಕಡೆ ಅನಿಸ್ತು. ಆದ್ರೆ ಅವರ ಭಾವನೆ ಅಥವಾ ಅವ್ರು ಏನನ್ನು ಹೇಳಲು ಹೊರಟಿದ್ದಾರೆ ಅನ್ನೋದು ಅವರಿಗೆ ಗೊತ್ತು, ಅವರಿಂದ ಕೇಳಿ ತಿಳಿಯೋ. ಹೀಗೆ ಕಥೆಯನ್ನು ಸಾಕ್ತಾ ಕಾಲ ಒಂದು ಕ್ರಮಘಟ್ಟದಲ್ಲಿ ಸಾಗಬೇಕಾಗ್ತದೆ. ಜೊತೆಗೆ ಅವಧಿ ಬಹಳ ಮುಖ್ಯ. ಅವಧಿ, ಆ ಅವಧಿ ಅಂದ್ರೆ ಡ್ಯೂರೇಷನ್ ಅಂತ ಕರಿತೀವಲ್ಲ, ಒಂದು ಕಥೆಯ ಅವಧಿ ಬಹು ದೀರ್ಘ ಆಗಿರಬಹುದು. ಸಣ್ಣ ಕಥೆಯ ಅಂತೂ ಬಹು ದೀರ್ಘವಾಗಿರಬಹುದು, ಬಹಳ ಶಾರ್ಟ್ನೂ ಆಗಿರಬಾರ್ದು. ಯಾಕಂದ್ರೆ ಮುಖ್ಯ ಸಂದೇಶವನ್ನ ಕೊಡಬೇಕಾಗಿತ್ತು ಅಂದ್ರೆ ಬಹಳ ಶಾರ್ಟ್ ಮಾಡಕ್ ಹೋದ್ರೆ ಅರ್ಥ ಆಗಲ್ಲ, ಎಷ್ಟೋ ಭಾವನೆಗಳನ್ನ ಸ್ಕಿಪ್ ಆಗಿಬಿಡ್ತಾವ. ಅದೇ ದೀರ್ಘ ಬಹಳ ಹೇಳ್ಕೊಂಡು ಹೋದೇವಂದ್ರ ಅಲ್ಲಿವರೆಗೂ ಓದುಗನನ್ನ ಹಿಡ್ಕೋಬೇಕಾತಂದ್ರೆ ಅವನ ಸೈಕಾಲಜಿಕಲ್ ಫೀಲಿಂಗ್ಸ್ ಗಳನ್ನ ಅದ್ರೊಳಗೆ ತುರ್ಕೋತ ಹೋಗ್ಬೇಕು. ಅಂದಾಗ ಅವ ಇರ್ತಾನೆ ಹೊರತು ಓದುಗ, ಇಲ್ಲ ಅಂದ್ರೆ ಜಲ್ದಿ ಮುಚ್ಚಿಟ್ಟು ಹೋಗ್ಬಿಡ್ತಾನೆ. ಆದರೆ ಶೆಲ್ಲಿಕೆರೆ ಸರ್ ಅವರು ಈ ಒಂದು ಕಥೆಯನ್ನ ಬರೆಯುವಾಗ ಅವರು ಅಲ್ಲಲ್ಲೇ ನಮ್ಮನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಘಟನೆಗಳನ್ನ ಸೇರಿಸ್ತಿರ್ತಾರಲ್ಲ, ಅಲ್ಲಿ ಸ್ವಲ್ಪ ಯಾಕೋ ಏನೋ ಬೇರೆ ಕಡೆ ಹೊಂಟೇವೇನೋ ಅಂತ ಭಾವನೆ ನನಗೆ ಅಲ್ಲಲ್ಲಿ ಬಂದು ಮೂಡ್ತು. ಆದ್ರೂ ಮತ್ತೆ ಮುಂದೆ ಹೊರಗೆ ಸೇರ್ಕೋತು. ಆದರೆ ಅಲ್ಲಲ್ಲಿ ಕೆಲವು ಕಥೆಗಳಲ್ಲಿ ಹೀಗೆ ಬಂದಿರುವುದನ್ನು ಗಮನಿಸ್ಬೋದು. ಆದರೆ ಒಟ್ಟಾರೆ ಈ ಅವಧಿಯನ್ನು ಗಮನಿಸಿದಾಗ ಒಂದು ಕಥೆಗೆ, ಕಥಾ ಸಂಕಲನಕ್ಕೆ ಇರಬಹುದಾದ ಅವಧಿಯನ್ನ ಮೀರಿಲ್ಲವೆಂದು ನಾನು ಭಾವಿಸಿದ್ದೇನೆ. ಇನ್ನೊಂದು ಅರ್ಥದಲ್ಲಿ ನಾನು ಗಮನಿಸುವುದಾದರೆ ನನಗನ್ನಿಸ್ತದೆ, ಒಬ್ರು ಒಂದು ಕೃತಿಯನ್ನ ಬರೆದ, ಅದು ಕಾಯ್ಕಿನಿ ಅವ್ರದ್ದು ಇರ್ಬೋದು ಏನೋ, ಅದರೊಳಗೆ ಏನ್ ಹೇಳ್ತಾರ ಅಂತಂದ್ರೆ ಅವರು ಮಧ್ಯಮ ಕ್ರಮಾನುಗತ ಶೈಲಿಯನ್ನ ಕಡಿಮೆ ಅವಧಿಯೊಳಗೆ ಬರ್ಕೋತ ಹೋಗ್ತಕ್ಕಂಥ ಶೈಲಿ ಅದ. ಅಲ್ಲಿ ಇವ್ರದ್ದೇನೋ ಟಚ್ ಅನಿಸ್ತು ನನಗೆ ಒಂದ್ಸಾರಿ. ಅದಕ್ಕೆ ಅವುಗಳನ್ನು ಗಮನಿಸಿದಾಗ ಇನ್ನಷ್ಟು ಗಮನಿಸಬಹುದೇನೋ. ಒಟ್ಟಾರೆ ಈ ಅವಧಿಯನ್ನ ಅತಿ ದೀರ್ಘವೂ ಅಲ್ಲದೆ ಅತಿ ಕಡಿಮೆಯೂ ಅಲ್ಲದಂತೆ ಬಳಸಿಕೊಂಡಿರುವ ಚಾಕಚಕ್ಯತೆಯನ್ನು ಶೆಲ್ಲಿಕೆರೆಯವರ ಕಥೆಗಳಲ್ಲಿ ಗಮನಿಸಬಹುದು. ಅತಿ ಸಣ್ಣ ಕಥೆ ಅಂದ್ರೆ ತಂತು. ಆ ತಂತು ಅಲ್ಲಿ ಸಂಬಂಧಗಳ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಹೋಗ್ತಾರೆ. ಆ ತಂತಿನೊಳಗೆ ತಂತುಗಳನ್ನ ಬಹಳ ಜೋಡಿಸ್ಯಾರವರು, ಆದ್ರೆ ಕಡಿಮೆ ತಂತುಗಳಲ್ಲಿ ಬಹಳಷ್ಟು ಅರ್ಥಗಳನ್ನ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಇಂದಿನ ಸಂಬಂಧಗಳು ಬಹುಬೇಗನೆ ನಶಿಸ್ತಕ್ಕಂಥ ಕಾಲಘಟ್ಟದಲ್ಲಿ ಆ ಸಂಬಂಧಿತ ಘಟನೆಗಳೇ ನಮ್ಮನ್ನ ಬಹಳ ದಿನಗಳವರೆಗೆ ಕುರಿತಕ್ಕಂಥ ಅಂಶಗಳನ್ನ ಎತ್ತಿ ಹಿಡಿಯಲು ಪ್ರಯತ್ನ ಪಟ್ಟಾರೆ. ಇನ್ನು ನನ್ನನ್ನು ಗಮನಿಸಿದ್ದು ಇನ್ನೂ ಒಂದು ಆಯಾಮದಲ್ಲಿ ನಾನು ನೋಡುವುದಾದರೆ ಒಂದು ಆವರ್ತನ ಅಂತ ಬರ್ತದೆ. ಫ್ರೀಕ್ವೆನ್ಸಿ ಇರಬೇಕು ಒಂದು ಕತೆ. ಫ್ರೀಕ್ವೆನ್ಸಿ ಆವರ್ತನ ಅಂತ ನಾವು ಕನ್ನಡದಲ್ಲಿ ಕರೆದ್ರೆ, ಆ ಆವರ್ತನ ಫ್ರೀಕ್ವೆನ್ಸಿ ಹೇಗಿರ್ಬೇಕು ಅಂದ್ರೆ ಇನ್ನೊಂದು ಅರ್ಥವನ್ನು ನಮ್ಮ ಕನ್ನಡ ಭಾಷೆಯ, ಕನ್ನಡ ಸಾಹಿತ್ಯದ ಪರಿಭಾಷೆಯಲ್ಲಿ ಬಳಸುವುದಾದ್ರೆ ಅದಕ್ಕೊಂದು ಧ್ವನಿ ಅಂತಕ್ಕಂಥದ್ದು. ಆ ಧ್ವನಿ ಆವರ್ತನವನ್ನ ಹಿಡಿದಿರ್ತಕ್ಕಂಥ ಶೈಲಿ ನಿರೂಪಕರು ಪರಿಪೂರ್ಣವಾಗಿ ಮಾಡಿದ್ದಾರೆ. ಧ್ವನಿಯನ್ನ ಬಿಂಬಿಸಲು, ಧ್ವನಿ ಇಲ್ಲಿ ಹೇಗಿರಬೇಕು ಅಂತಂದ್ರೆ ಕಥೆಯ ಆ ಪ್ರಜ್ಞೆ ಏನಿದೆಯಲ್ಲ, ಕಥೆಯ ನಡೆದು ಬರುವ ಪ್ರಜ್ಞೆ ಅಥವಾ ಪಾತ್ರದ ಪ್ರಜ್ಞೆ ಮತ್ತು ಪಾತ್ರದ ಸ್ವರೂಪ, ಇವುಗಳು ಪರಸ್ಪರ ಸಂಬಂಧಗಳೊಂದಿಗೆ ನಡ್ಕೋದು ಹೋಗಬೇಕು. ಅಂತಹ ಒಂದು ಆವರ್ತನವನ್ನ ಹೊಂದಬೇಕು. ಅಂತಹ ಹೊಂದುವಿಕೆಯನ್ನ ಅಲ್ಲಲ್ಲಿ ಬಿಂಬಿಸಿದ್ದಾರೆ. ಕೆಲವು ಕಡೆ ಅಲ್ಲಲ್ಲಿ ಸ್ಕಿಪ್ಪನ್ನು ಆಗಿರುವುದನ್ನ ತಾವು ಈ ನಿಟ್ಟಿನಲ್ಲಿ ನೋಡಿದಾಗ ಗಮನಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರೇಷ್ಮೆ ಸೀರೆ, ಶಾವಕನ ರೇಷ್ಮೆ ಸೀರೆಗೆ ಹುಟ್ಟಿವಲ್ಲ, ಆ ಶಾವಕನ ರೇಷ್ಮೆ ಸೀರೆ ಓದುವ ಸಂದರ್ಭದೊಳಗೆ ನನಗೆ ನೆನಪಾಗಿದ್ದು ಡಾಕ್ಟರ್ ಬಾಳಾ ಸಾಹೇಬ್ ಲೋಕಾಪುರ ಅವರು ಬರೆದಿರ್ತಕ್ಕಂಥ ರೇಷ್ಮೆ ಪ್ರಕಾರ. ಬಹಳ ಸಣ್ಣ ಕತೆ. ಅದು 2 ಸಾಲು ಓದಿದ ಕೂಡ ಮುಗಿತನ ಅದು ನಮ್ಮನ್ನು ಬಿಡುವುದೇ ಇಲ್ಲ. ಒಂದು ಸಣ್ಣ ಘಟನೆಯನ್ನ ಎಷ್ಟು ಮಸ್ತ್ ಹಿಡ್ಕೊಂಡು ಹೋಗಬಹುದು ಅಂತಕ್ಕಂಥದ್ದು ನನಗೆ ಅದು ಬಹಳ ಹೆಚ್ಚಿದ ಕತೆ. ಆ ನಿಟ್ಟಿನಲ್ಲಿ ಶ್ಯಾಮಕನ ರೇಷ್ಮೆ ಸೀರೆ ನೋಡಿದಾಗ ರೇಷ್ಮೆ ಸೀರೆ ಚರಗಕ್ಕೂ ಸಂಬಂಧಪಡ್ತದ, ಸಂಬಂಧಗಳನ್ನ ನಿರೂಪಿಸ್ತದ. ಅದ್ರ ಜೊತೆಗೆ ಅದೇ ಒಂದು ತನ್ನ ರೇಷ್ಮೆ ಸೀರೆ ಉಟ್ಟುಕೊಂಡು ಚರಗ ಚೆಲ್ಲಕ್ಕೆ ಹೋಗಬೇಕು ಸೊಸೆಯರಿಗೆ ಅಂತಕ್ಕಂಥ ಪರಿಭಾಷೆಯನ್ನ ಬಹಳ ಚಾಕಚಕ್ಯತೆಯಿಂದ ಬರ್ಕೋತ ಹೋಗ್ತಾರೆ. ಆ ಬರ್ಕೋತ ಹೋಗುವಾಗ ಅಲ್ಲಿ ಸ್ವಲ್ಪ ನನಗೇನು ಅನಿಸ್ತು ಅಂತಂದ್ರೆ, ಶಾವಕ ನೇರವಾಗಿ ಛಲದಿಂದ ತನ್ನ ಬದುಕನ್ನು ಕಟ್ಟಿಕೊಳ್ಬೇಕು,
ತನ್ನ ಯಜಮಾನರು ಬಹುಬೇಗನೆ ಕೂಲಿ ಮಾಡ್ತಿರ್ತಾರ. ಆ ಸಾಹುಕಾರ ಮನೆಯೊಳಗೆ ಕೆಲಸ ಮಾಡುವಾಗ ಅದು ಏನು ಚೀಲ ಬಿದ್ದು ಅವರು ಮರಣವನ್ನು ಹೊಂತಾರೆ. ಆಗ ಇವಳು ಒಬ್ಬಳೆ ಉಳಿತಾಳ. ಮಗನನ್ನ ಮಕ್ಕಳು ಪಡಿಬೇಕಾದ್ರೆ ಅದೆಷ್ಟು ತಪಸ್ಸಿನ ಫಲ, ದೇವರ ಆಶೀರ್ವಾದದಿಂದ ಪಡ್ಕೊಂಡಿರ್ತಾಳ. ಮಗನನ್ನು ಬೆಳೆಸ್ತಾ ಹೋಗ್ತಾನ. ಅವನು ಒಳ್ಳೆ ಕಲಿತಾನ, ಶಾಣೆ ಆಗ್ತಾನ, ಮುಂದೆ ಅಧಿಕಾರಿ ಆಗ್ತಾನ. ಹೋಗಿ ಅಮೆರಿಕಾಕ್ಕೆ ಸೆಟ್ಲ್ ಆಗ್ತಾನೆ, ಇಂಜಿನಿಯರ್. ಆಗ ಸೊಸೆನೂ ಇಂಜಿನಿಯರ್ ಆಗಿರ್ತಾಳ, ಅವಳು ಅಲ್ಲೇ ಇರ್ತಾಳ. ಆದ್ರೆ ಶ್ಯಾಮಕ್ಕನ ಆಸೆ ಏನೈತಿ ಅಂತಂದ್ರೆ ಮಗ ಸೊಸಿ, ಆ ಸೊಸೆ ಜೊತೆಗೆ ತನ್ನ ಹೊಲಕ್ಕೆ ಹೋಗ್ಬೇಕು, ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ಬೇಕು, ಚರಗಾಚಿರ್ಬೇಕು. ಇದು ಬಹುದೊಡ್ಡ ಆಸೆ. ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಆಸೆ ಅಂತ ಬೇರೆಯವರಿಗೆ ಅನಿಸ್ಬೋದು, ಆದರೆ ಆ ಪಾತ್ರಧಾರಿಗೆ ಮಾತ್ರ ಅದು ದೊಡ್ಡ ಆಸೆ. ತನ್ನ ಇಡೀ ಜೀವನದೊಳಗ ಅವಳು ಬಯಸಿದ್ದದು ಒಂದೇ, ರೇಷ್ಮೆ ಸೀರೆ ಉಡ್ಬೇಕು, ಚರಗಕ್ಕೆ ಸೊಸಿ ಜೊತೆಗೆ ಹೋಗ್ಬೇಕು. ಇದು ಇಷ್ಟೇ, ಕತೆ ಇಷ್ಟೇ. ಆದರೆ ಈ ಇಷ್ಟೇ ಅಂಶವನ್ನ ತಮ್ಮ ಸಂವಿಧಾನದ ಚೌಕಟ್ಟಿನೊಳಗೆ ಬಹುದೀರ್ಘವಾಗಿ ಎಳ್ಕೊಂಡು ಬಂದು ನಮ್ಮನ್ನು ಸೆರೆ ಹಿಡಿತಾರಲ್ಲ, ಅದು ನನಗೆ ಇಷ್ಟ ಅನಿಸ್ತದೆ. ಅದಕ್ಕೆ ಒಂದು ಸಣ್ಣ ಅಂಶ, ಅದು ಸಣ್ಣ ಬೇಡಿಕೆ, ಸಣ್ಣ ಆಸೆ ಒಬ್ಬೊಬ್ಬರ ಪಾತ್ರದೊಳಗೆ ಬಹಳಷ್ಟು ಅದು ಮನಸ್ಸನ್ನು ಕೊರಗ್ತಿರ್ತದ, ಆಸೆಯ ಈಡೇರಿಕೆಗಾಗಿ ಹಾತೊರಿತಿರ್ತದ ಅಂತಕ್ಕಂಥದ್ದು ಜೀವದ ಅಂಶಗಳನ್ನು ಅವರು ಬಿಂಬಿಸಿರುವುದನ್ನು ನಾನು ಕಂಡೆ. ಹೀಗೆ ಅವರು ಬರಿತಾ ಹೋಗ್ತಾರೆ. ಬಹುಮುಖ್ಯವಾಗಿ ಒಂದು ಕಥನದೊಳಗೆ ಇರಬೇಕಾದದ್ದು ಏನು ಅಂತಂದ್ರೆ ಪ್ರಯೋಗ ಹೇಗೆ, ಪ್ರಯೋಗ. ಅದಕ್ಕೆ ನಾವು ಇನ್ನೊಂದು ಅರ್ಥದೊಳಗೆ ಅವರು ಪಾಶ್ಚಾತ್ಯ ಏನಂತಾರೆ, ವಾಯ್ಸ್ ಅಂತಾರೆ. POICE ವಾಯ್ಸ್ ಅಂದ್ರೆ ಪಾಯಿಂಟ್ ಆಫ್ ವ್ಯೂ ಕಡೆಗೆ ಲಕ್ಷ್ಯವನ್ನು ಸೆಳೆಯುವುದು ಅಂತಾರೆ. ಇನ್ನೊಬ್ಬ ಜೆನೆಟ್ ಅಂತ ಬರ್ತಾನೆ, ಅವ ಫೋಕಲೈಸೇಷನ್ ಅಂತ ವರ್ಡ್ ಅನ್ನು ಯೂಸ್ ಮಾಡ್ತಾನೆ. ಫೋಕಲೈಸೇಷನ್ ಈ ಆಯಾಮದೊಳಗೆ ಸರ್ ಕೃತಿಯನ್ನು ನಾನು ಗಮನಿಸಿದಾಗ ಆ ಫೋಕಲೈಸೇಷನ್ ಅಥವಾ ಪಾಯಿಂಟ್ ಆಫ್ ವ್ಯೂ ಏನಿರ್ತದ ಅಂತಂದ್ರೆ ಆ ವ್ಯೂ ಎಲ್ಲಿ ಅದ ಅಂತ ಹುಡುಕೋತ ಹೋದಾಗ ಪ್ರತಿ ಕಥೆಯ ಅಂಶಗಳಲ್ಲಿ ಒಂದು ಪ್ರಜ್ಞೆ ಅದ. ಆ ಪ್ರಜ್ಞೆಗೆ ಒಂದು ಸ್ವರೂಪವನ್ನು ತುಂಬ್ಕೊತಾ ಹೋಗ್ತಾರೆ. ಆ ಸ್ವರೂಪದ ಜೊತೆಗೆ ಒಂದು ಉದ್ದೇಶ, ಸಂದೇಶವನ್ನು ಕೊಡ್ತಾರೆ. ಈ ರೀತಿಯ ನಿಟ್ಟಿನಲ್ಲಿ ಸಾಕ್ತಕ್ಕಂಥ ಅವರ ಕಥೆಗಳ ವಿಮರ್ಶೆಗಳು ಒಂದೊಂದಾಗಿ ಪಡ್ಕೊತಾ ಹೋಗಿದಾಗ ಕೊನೆಗೆ ನನಗೆ ಅನಿಸಿದ್ದು ಏನು ಅಂತಂತಂದ್ರೆ, ಕಥೆಗಾರರು, ನಿರೂಪಕರು ಒಂದು ಕಥೆಯನ್ನು ನಿರೂಪಣೆ ಮಾಡುವಾಗ ನನಗೆ ಒಂದು ಕಡೆ ಅನಿಸಿದ್ದು ಏನು ಅಂತಂದ್ರೆ, ಇನ್ನಷ್ಟು ಮನುಷ್ಯ ಭಾವನಾ ಜೀವಿ ಆಗಿರುವುದರಿಂದ ಭಾವನೆಗಳ ಟಚ್ ಬೇಕಾಗ್ತೈತೇನೋ ಅಂತ ನನಗೆ ಅನಿಸ್ತಿತ್ತು. ನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ರಸ ಇರಬೇಕಲ್ಲ, ನವರಸಗಳು ಸಾಹಿತ್ಯಗಳಿಗೆ ಇರಬೇಕಲ್ಲ. ಆದರೆ ಹಾಸ್ಯರಸ ನನಗೆ ಎಲ್ಲೂ ಕಾಣಿಸಲಿಲ್ಲ ಈ ಇಡೀ ಕಾವ್ಯಗಳ ಕೃತಿಗಳ ಕಥೆಗಳಲ್ಲಿ. ಇನ್ನು ಮುಂದಿನ ಕೃತಿಗಳಲ್ಲಿ ಹಾಸ್ಯ ಪ್ರಜ್ಞೆಯನ್ನು ಮೂಡಿಸಿಕೊಂಡು ಬರೀತಕ್ಕಂಥ ಒಂದು ಶೈಲಿಯನ್ನು ರೂಢಿಸ್ಕೊಂಡ್ರೆ ಹಾಸ್ಯ ಪ್ರಜ್ಞೆಯವರನ್ನು ತಾವು ಸೆಳೆಯಬಹುದು. ಈಗ ವೈಚಾರಿಕತೆ ಒಂದು ನಿಟ್ಟಿನಲ್ಲಿ ಇಷ್ಟು ಜನರನ್ನು ನೀವು ಕೂಡಿಸ್ತಾ ಹೊರಟಿರಲ್ಲ, ಅದರ ಜೊತೆ ಆ ಒಂದು ವರ್ಗವನ್ನು ಯಾಕೆ ಕಡೆಗಣಿಸ್ತೀರಿ ನೀವು? ಅವರನ್ನು ಕೂಡ ಬಳಸಿಕೊಳ್ಳುವ ಪ್ರಯತ್ನ ಒಂದು ಕಥೆಯೊಳಗ ಮಾಡಿ ಅದಕ್ಕೆ ಒಂದು ಕಥೆ ನವರಸಗಳನ್ನು ಹೊಂದಿ ಬೆಳೀತಕ್ಕಂಥ ಕಾವ್ಯಗಳು ಬರಬೇಕು ಎನ್ನುವುದು ಸಹೃದಯನ ಆಶಯ ಇರ್ತದೆ. ಯಾಕಂದ್ರೆ ಒಬ್ಬರಂಗೆ ಒಬ್ಬರಿಲ್ಲ, ಒಬ್ಬರ ವೈಚಾರಿಕತೆ ಇನ್ನೊಬ್ಬರಿಗಿಲ್ಲ, ಇನ್ನೊಬ್ಬರಂತೆ ಮತ್ತೊಬ್ಬರು ಯೋಚನೆ ಮಾಡುವರಿಲ್ಲ. ಒಬ್ಬೊಬ್ಬರು ಒಂದೊಂದು ಮಕ್ಕಳಿನಲ್ಲಿ ನಿಮ್ಮ ಕೃತಿಗಳನ್ನು ಓದುವುದಾದರೆ ಎಲ್ಲ ರಸಗಳನ್ನು ತುಂಬತಕ್ಕಂಥ ಕಾರ್ಯವನ್ನ ತಮ್ಮ ಮುಂದಿನ ಕೃತಿಗಳಲ್ಲಿ ಬರಲಿ ಅಂತಕ್ಕಂಥ ಆಶಯವನ್ನು ಪಡ್ತೇನೆ. ಅದರ ಜೊತೆಗೆ ಶೀರ್ಷಿಕೆಗಳು ಬಹಳ ಅದ್ಭುತವಾಗಿವೆ. ಕಥೆಗಳ ನಿರೂಪಣೆ ಬಹಳ ಮಸ್ತ್ ಬರ್ಕೋತಾ ಬರ್ತಾರೆ. ಆದರೆ ನನಗೆ ಮತ್ತೆ ನಾನು ಎಲ್ಲಿ ಹೋಗ್ತೀನಿ, ಅವರ ಎಲ್ಲಿ ನನಗೆ ಸ್ವಲ್ಪ ಶೇಪ್ ಆಗ್ತದ ಅಂತಂದ್ರೆ, ಅವರು ಆ ಉದಾಹರಣೆಗಾಗಿ ರಾಜಕೀಯ ಒಳಸುಳಿಗಳು ಅಂತ 2-3-4 ಸರಿ ಬಳಸ್ತಾರೆ. ಆ ಬಳಸುವ ಸಂದರ್ಭದಲ್ಲಿ ಇದು ಆವರ್ತನದೊಳಗೆ ವಿಮರ್ಶೆ ಮಾಡ್ತಾರೆ. ಆ ಪದವನ್ನು ಬಳಸೋಕ್ಕಿಂತ ಮುಂಚೆ ರಾಜಕೀಯ ಒಳಸುಳಿಗಳು ಆ ಒಳಸುಳಿಗಳ ಒಳಗೆ ಹೋಗಬೇಕಾಗಿತ್ತು. ಈಗ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿಯನ್ನು ಸೋಲಿಸಬೇಕಾದ್ರೆ ರಾಜಕೀಯ ವ್ಯಕ್ತಿಗಳು ಯಾವ ತರಹದ ಕುತಂತ್ರಗಳನ್ನ ಒಳಸುಳಿಗೆ ಹೋಗ್ತಾರಲ್ಲ ಅವುಗಳನ್ನ ಶಬ್ದದ ರೂಪಕ್ಕೆ ಬರಬೇಕು. ಆವಾಗ ಹೌದಲ್ಲ, ಹೀಗೂ ರಾಜಕೀಯದೊಳಗೆ ನಡೀತದಲ್ಲ ಅನ್ನೋದು ಒಬ್ಬ ಸಾಮಾನ್ಯನಿಗೂ ಗೊತ್ತಾಗಬೇಕು. ಬರೀ ಒಳಸುಳಿಗಳು ಅಂತಂದಾಗ ನಾವು ಒಬ್ಬ ಪ್ರಜ್ಞಾವಂತ ಅಥವಾ ಒಂದು ಸ್ನಾತಕೋತ್ತರದವರೆಗೂ ಓದಿದವರಿಗೆ ಅರ್ಥವಾಗಬಹುದೇನು ವಿವಿಧ ಆಯಾಮಗಳು. ಅದರ ಒಬ್ಬ ಸಾಮಾನ್ಯ ಓದುಗನಿಗೆ ಬಹುಶಃ ಏನೋ ಒಳಸುಳಿಗಳನ್ನು ಹೆಂಗಿರ್ತಾವು ಅಂತ ಆ ಒಳಸುಳಿಗಳನ್ನು ಬಿಡಿಸಿರ್ತಕ್ಕಂಥ ಒಂದು ಕಾರ್ಯ ಆಗಬೇಕು. ಆ ಕಾವ್ಯದ ಕಥನದ ಶೈಲಿಯನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ತಮ್ಮ ಕಥೆಗಳಲ್ಲಿ ಬಹಳ ಸಮರ್ಪಕವಾಗಿ ಬಳಸ್ಕೊತಾ ಹೋಗ್ತಾರೆ.
ಅದೇ ರೀತಿ ಕೈಲಾಸವನ್ನು ಕೂಡ ಬಳಸ್ಕೊತಾ ಹೋಗ್ತಾರೆ. ಅದೇ ರೀತಿ ಎಲ್ಲಕ್ಕಿಂತ ನನಗೆ ಆಕರ್ಷಕವಾಗಿ ಬಹಳ ಇದರಿಂದ ನೋಡಿದ ಫಸ್ಟ್ ಕಥೆಗಳನ್ನ ಬರೆದವರು ಅಂತಂದ್ರೆ ಪಂಚಮಂಜೇಶ್ವರಾಯರು. ಆ ನಂತರ ನಮ್ಮ ಇಲ್ಲೇ ಸಮೀಪದ ಕೆರೂರು ವಾಸುದೇವರಾಯರು. ಇವರು ಕಥೆಗಳು, ಮೊದಲಿನ ಕಥೆಗಾರರು ಮಹಾಕಾವ್ಯಗಳ ಒಂದೊಂದು ಸನ್ನಿವೇಶ ಘಟನೆಯನ್ನೇ ತಮ್ಮ ಕಥೆಯಾಗಿ ನಿರೂಪಿಸಿದಂತ ಉದಾಹರಣೆಗಳು ಬಹಳ ಕಾಣ್ತೀವಿ. ಮತ್ತು ನನಗನಿಸಿದ್ದು ಏನು ಅಂತಂದ್ರೆ, ಯಾವ ಮಹಾಕಾವ್ಯಗಳು ಅಥವಾ ಜ್ಞಾನಭರಿತವಾಗಿ ಕಾವ್ಯಾತ್ಮಕವಾಗಿ ನಿರೂಪಣೆಗೊಂಡಂತ ಶ್ರೇಷ್ಠ ಕೃತಿಗಳಂತ ಈ ಜಗತ್ತಿಗೆ ತೋರಿಸಿಕೊಟ್ಟವಲ್ಲ, ಅವುಗಳ ಒಳಸುಳಿಗಳನ್ನು ಹಿಡಿದುಕೊಂಡು ಇತ್ತೀಚಿನ ದಿನದ ವಾಸ್ತವವನ್ನು ಹೋಲಿಸಿಕೊಂಡು ಬರೆಯುವ ಶೈಲಿಯನ್ನ ಯಾರು ರೂಢಿಸಿಕೊಳ್ಳುತ್ತಾರೋ ಅವರು ಬಹಳ ದಿನಗಳವರೆಗೂ ಇಲ್ಲಿ ಉಳಿತಾರೆ. ಅದೇ ರೀತಿ ಆ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ಕುವೆಂಪುರವರು ಇಂದಿನವರೆಗೂ ನಮ್ಮ ಚರ್ಚೆಗೆ ಉಳಿದಾರೆ ಅಂತಂದ್ರೆ ಕಾರಣ ಏನು ಅಂತಂದ್ರೆ, ಅವರು ಆಗಲಿ ಭೈರಪ್ಪನವರಾಗಲಿ ಅವರು ಮಹಾಭಾರತ, ರಾಮಾಯಣ, ವೇದಗಳನ್ನ ಕಥೆಗಳನ್ನ ಬಿಟ್ಟು ಇನ್ನೊಂದು ರಚನೆ ಮಾಡಕ್ಕೆ ಹೋಗಿಲ್ಲ. ತಮ್ಮ ವೈಚಾರಿಕತೆಯನ್ನ ಪ್ರಜ್ಞೆಯನ್ನ ಅದರೊಳಗ ಸೇರಿಸಿಕೊಂಡು ಕಥೆಯನ್ನ ರಚನೆ ಮಾಡಿದ್ದಾರೆ. ಮೂಲ ಕಾವ್ಯವನ್ನ ಬಿಟ್ಟು ಬರಲಿಲ್ಲ. ಯಾವುದನ್ನೇ ತಗೋರಿ, ಬೆರಳ ತಗೋರಿ, ಬೇಕಾದ ಕಾವ್ಯಗಳನ್ನು ತಗೋರಿ, ಆ ಮಹಾಕಾವ್ಯಗಳು ಅಥವಾ ಗೀತೆ ಅಥವಾ ಪುರಾಣಗಳು ನಮ್ಮ ಪ್ರಾಚೀನ ಸಾಹಿತ್ಯಗಳದವಲ್ಲ, ಅವುಗಳ ಮೂಲವನ್ನು ಹಿಡ್ಕೊಂಡು ಯಾರು ಬರೆದಾರ ಅವ್ರು ಹೋದಾರ. ನನ್ನ ತಿಳುವಳಿಕೆಗೆ ತಮಗೇನು ಅನಿಸ್ತದೆ ಗೊತ್ತಿಲ್ಲ. ಆದ್ರೆ ಇತ್ತೀಚಿನ ವಾಸ್ತವ ಘಟನೆಗಳಲ್ಲಿ ಏನೇನೋ ಬರ್ಕೋತ ಹೋಗ್ಯಾರ. ಅದೆಷ್ಟೋ ಕೃತಿಗಳನ್ನು ಬರೆದಾರ. ಇತ್ತೀಚೆಗೆ ನಾನು ಒಂದು ಮುದೋಳ್ಕ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ. ಅವರ 101ನೇ ಪುಸ್ತಕ ಬಿಡುಗಡೆ ಅಂತ. ಆ 101ನೇ ಪುಸ್ತಕ ಬಿಡುಗಡೆ ಆಗ ನನಗೆ ಅವ್ರ ಹೆಸರು ಗೊತ್ತಿದ್ದೀನಿ. ಅಂದ್ರೆ ಇದೇ ಜಿಲ್ಲೆಯವರು, ಇದೇ ಸ್ಥಳದೊಳಗೆ ಇರ್ತಕ್ಕಂಥವ್ರು 100 ಕೃತಿಗಳನ್ನು ಬರೆದಾಗೂ ಇನ್ನೂ ಸಾಮಾನ್ಯ ಜನರನ್ನ ತಲುಪಿಲ್ಲ. ಅದ್ರಾಗ ಒಬ್ಬ ಉಪನ್ಯಾಸಕನಿಗೂ ತಿಳಿದಿಲ್ಲ ಅಂತಂದ್ರೆ ಅವರ ಕಾವ್ಯ ಹೇಗಿರಬೇಕು? ಮಹಾಶ್ರೇಷ್ಠ ಕಾವ್ಯಕಾರರು, ಕಥೆಗಾರರು ತಮ್ಮ ಜೀವಮಾನವಿಡೀ ಬಹಳಷ್ಟು ಕಥೆಗಳನ್ನು ಬರೆಯಾಟ ಪ್ರಯತ್ನ ಪಟ್ಟಿಲ್ಲ. ಅವರು ಬರೆದದ್ದು ಇಡೀ ಜೀವಮಾನ 1-2, ಆ 1-2 ಎಲ್ಲಾ ಪ್ರಶಸ್ತಿಗಳನ್ನು ಗಳಿಸಿಬಿಟ್ಟಿರ್ತಾರೆ. ಅಷ್ಟು ಗಟ್ಟಿಗೊಳ್ಳಬೇಕಾದ್ರೆ ನಾವು ಮೊದಲು ಗಟ್ಟಿಯಾಗಬೇಕು, ಕಾವ್ಯಾತ್ಮಕವಾಗಿ ಗಟ್ಟಿಯಾಗಿ ಬೆಳಿಬೇಕು. ಮೊದಲು ಓದಬೇಕು, ಬಹಳಷ್ಟು ಓದಬೇಕು. ಇನ್ನು ಕೆಲವು ಕಡೆ ಪ್ರತಿಭೆ ಅನ್ನೋದಿರ್ತದೆ, ಆ ಪ್ರತಿಭೆ ಒಳಗೆ ಸೇರ್ಕೊಂಡಿರ್ತದೆ. ಅದಕ್ಕೆ ನಮ್ಮ ಪ್ರಾಚೀನಕಾರರು ಬಹಳ ಮಸ್ತರವರು. ಅವ್ರು ಹೆಂಗೆ ಎಷ್ಟು ಅವ್ರಿಗೆ ಏನಿತ್ತು ಅಂತಂದ್ರೆ, ಶ್ರುತಿ ಮತ್ತು ಸ್ಮೃತಿಗಳ ಮೂಲಕವಾಗಿನ ಅವ್ರು ಎಲ್ಲ ಕಾವ್ಯಗಳನ್ನು ನೆನಪಿಟ್ಟು ಇನ್ನೊಬ್ಬರಿಗೆ ರವಾನೆ ಮಾಡ್ತಿದ್ರು. ಅಷ್ಟು ಸಾಮರ್ಥ್ಯ ನಮ್ಮ ಮೆದುಳಿಗಿದೆ. ಏನನ್ನು ಓದ್ತೀವಿ, ಏನನ್ನ ಬಯಸ್ತೀವಿ, ಅದೆಲ್ಲವನ್ನು ನೆನಪಿಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಮೆದುಳಿಗಿದೆ. ಆದರೆ ನಾವು ಅದನ್ನು ಸಮರ್ಪಕವಾಗಿ ಇಂದಿನ ದಿನದಲ್ಲಿ ಬಳಸಿಕೊಳ್ಳುತ್ತಿಲ್ಲ. ಕಾವ್ಯದೊಳಗೆ ಪ್ರವೇಶ ಮಾಡುವಾಗ ಈ ಓದಿನ ಎಲ್ಲ ಆಯಾಮಗಳು ನಮ್ಮ ತಲೆಯೊಳಗೆ ಬರಬೇಕು. ಕಾವ್ಯ ರಚನೆ ಮಾಡುವಾಗ ಅವು ಪ್ರಯೋಗಗಳಾಗಬೇಕು. ಆ ಪ್ರಯೋಗಗಳಾದಾಗ ಒಂದೊಂದು ನಿಟ್ಟಿನಲ್ಲಿ ಒಬ್ಬರನ್ನ ಹಿಡ್ಕೋತ ಹೋಗ್ಬಿಡ್ತಾವೆ. ಅದಕ್ಕೆ ನನ್ನ ಒಂದು ಆಶಯ, ಶೆಲ್ಲಿಕೇರಿ ಸರ್ ಅವರು ವಾಸ್ತವ ಚಿತ್ರಣವನ್ನ, ಹಿಂದಿನ ಘಟನೆ ಅಥವಾ ಮುಂದಿನ ಮುನ್ನೋಟಗಳನ್ನ ಹಿಡ್ಕೊಂಡು ಬರ್ಕೊಂಡು ಹೊರಟಾಗಲ್ಲ. ಅದಕ್ಕೆ ನನ್ನ ಒಂದು ಸ್ಪರ್ಶ ಏನು ಸಿಗಬೇಕು ಅಂತ ನನ್ನ ಆಶಯ ಅಂತಂದ್ರೆ, ಒಂದಿಷ್ಟು ಮಹಾಕಾವ್ಯಗಳ ಸ್ಪರ್ಶ ಸಿಗ. ಆ ಮಹಾಕಾವ್ಯಗಳನ್ನು ಇಟ್ಟುಕೊಂಡು ನಿಮ್ಮದೇ ವೈಚಾರಿಕತೆ, ತರ್ಕ ಮತ್ತು ಯಾವುದೇ ಆವೇಗವಿಲ್ಲದೆ, ಆವೇಶವಿಲ್ಲದೆ ಗಮನಿಸಿ ಅದರೊಳಗೆ ರೂಢಿಸಿಕೊಂಡ್ರೆ ನೀವೊಬ್ಬ ಖಂಡಿತವಾಗಿಯೂ ಬರೀ ಕೇವಲ ಕನ್ನಡಿಗ ಸಾಹಿತಿ ಅಲ್ಲ, ಈ ದೇಶದ ಸಾಹಿತಿ ಅಲ್ಲ, ಶ್ರೇಷ್ಠ ಅಂತಾರಾಷ್ಟ್ರೀಯ ಸಾಹಿತಿಯಾಗುವ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿವೆ ಎಂದು ನಾನು ಅರ್ಥೈಸಿಕೊಂಡಿದ್ದೆ. ಆ ನಿಟ್ಟಿನ ಸ್ಪರ್ಶ ತಮಗೆ ಸಿಗಬೇಕು, ಓದು ಹೆಚ್ಚಾಗಬೇಕು. ಯಾಕಂದ್ರೆ ಪ್ರಾಚೀನ ಸಾಹಿತ್ಯಗಳಲ್ಲಿ ಇದು ಇಲ್ಲ ಅನ್ನುವುದಿದೆ. ತಾವು ಗಮನಿಸಬೇಕು, ಒಂದು ಮಹಾಭಾರತ ಕಾವ್ಯಗಳಲ್ಲಿ ಬರ್ತಕ್ಕಂಥ ಒಂದು ಶಕುಂತಲೆಯ ಪಾತ್ರವನ್ನು ಇಟ್ಟುಕೊಂಡು ಕಾಳಿದಾಸ ಬರೆದಿರ್ತಕ್ಕಂಥ ಕಾವ್ಯ ಇಂದಿನವರೆಗೂ ನಮ್ಮನ್ನು ಕಾಡ್ತದ ಅಂದ್ರೆ ಅದು ಅವ್ರೇನು ಹೊಸದೇನು ಬರೆದಿಲ್ಲ. ಅಂದ್ರೆ ನಾವು ಎಲ್ಲಿ ಹೊರಟಿವಿ ಅಂತಂದ್ರೆ ನಮ್ಮ ಚಿಂತನೆಗಳೇನೋ, ನಾನು ಏನೋ ಹೊಸದು ಮಾಡಕ್ ಹೊಂಟೀನಿ, ಹೊಸದು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗಾಗಲೇ ಶಬ್ದಗಳನ್ನು ಬರ್ದಾರ, ಈಗಾಗಲೇ ವಾಕ್ಯಗಳನ್ನು ಬರ್ದಾರ, ಈಗಾಗಲೇ ಗುಲಾಬಿ ಹೂವಿನ ಬಗ್ಗೆ ವರ್ಣನೆ ಮಾಡಿಬಿಟ್ಟಾರ, ಈಗಾಗಲೇ ಅದೆಷ್ಟೋ ಹೆಣ್ಣಿನ ವರ್ಣನೆ ಮಾಡಿಬಿಟ್ಟಾರ. ಅವುಗಳನ್ನೇ ಪದೇ ಪದೇ ಬಳಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಇನ್ನೊಂದು ಮಗುಲಿನಲ್ಲಿ ವಿಚಾರಗಳನ್ನ ಸ್ಫುರಿಸ್ತಕ್ಕಂಥ ಭಾವನೆಗಳು ನಮ್ಗೆ ಬರಬೇಕಂದ್ರೆ ಮೊದಲು ಎಲ್ಲಾ ಆಯಾಮಗಳನ್ನ ಬಹಳಷ್ಟು ಓದಿಕೊಳ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು. ಬರಿಬೇಕು ಎನ್ನುವ ದಾಮಂತದಲ್ಲಿ ಬರೆಯುವುದು ಬೇಡ. ನಾನು ಬರಿಬೇಕು ಒಪ್ಕೊಡ್ಬೇಕು ಬೇಡ, ಅವು ಉಳಿದಿಲ್ಲ. ನಾನು ಓದಬೇಕು, ಅಧ್ಯಯನ ಮಾಡಬೇಕು, ಆಮೇಲೆ ಒಂದು ಹೊರಗೆ ತರಬೇಕು. ಅದು ಬಹಳ ದಿನ ನಾನಿರದಿದ್ದರೂ 100 ವರ್ಷ ಅದು ಇರಬೇಕು ಎನ್ನುವ ನಿಟ್ಟಿನಲ್ಲಿ ಕಾವ್ಯದ ರಚನೆಗೆ ತೊಡಗಿ
ತಿಳ್ಕೊಳ್ಳಿ ಸರ್, ತಾವು ಖಂಡಿತವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಈ ಭಾರತದ ನೆಲದಲ್ಲಿ ಬಹುದೀರ್ಘ ಕಾಲ ನಿಮ್ಮನ್ನು ನಿಮ್ಮ ಕೃತಿಗಳನ್ನು ನೆಲೆಸುವ ಕಾಲ ಬರ್ತದೆ ಅಂತ ಭಾವಿಸ್ತಾ, ಇನ್ನು ಈಗ ಅವರಿಗೆ 2ನೇ ಕಥಾಸ್ಥಿತಿ ಇನ್ನೂ ಬಹಳಷ್ಟು ನಾವು ನಿರೀಕ್ಷೆ ಮಾಡೋಣ. ಆದರೆ ಸತ್ವಯುತ ಬರಹ ಮತ್ತು ಭಾವನಾತ್ಮಕ ಅಂಶಗಳನ್ನು, ತತ್ವಜ್ಞಾನಿಕ ಅಂಶಗಳನ್ನು, ಅದರ ಜೊತೆಗೆ ಪ್ರಾಚೀನ ಕಾವ್ಯಗಳ ಮೂಲ ಧ್ವನಿಗಳನ್ನ ಅರ್ಥೈಸಿಕೊಂಡು ತಮ್ಮ ಕಾವ್ಯದಲ್ಲಿ ಪ್ರಯೋಗ ಮಾಡಿ ಅಂತ ಹೇಳ್ತಾ ಮಾತುಗಳು ಬಹಳ ನನಗೆ ಸಮಯವನ್ನು ನಿಗದಿಪಡಿಸಿದ್ರು ಸರ್. ಮೊದಲ 40 ನಿಮಿಷ ಮಾತಾಡಲಿ ಅಂತ ನನಗೆ ಅಷ್ಟಾಗೈತೆ ಅಂತ ತಿಳ್ಕೊತೀನಿ. ನಾನು ಮಾತಾಡ್ತಾ ಹೋದ್ರೆ ಅದು ವಿಮರ್ಶೆಗೆ ಯಾವ ಆಯಾಮದವರು ಕೂಡ ತೃಪ್ತಿ ಅನ್ನೋದು ಇರೋದಿಲ್ಲ. ನನ್ನ ತಿಳುವಳಿಕೆಗೆ ನಾನು ಮಾತನಾಡಬಲ್ಲೆ ಹೊರತಾಗಿ ಇನ್ನೊಂದು ಆಯಾಮಗಳಲ್ಲಿ ತಮ್ಮ ಸಂವಾದಗಳಿವೆ ಎಂದು ಭಾವಿಸ್ತಾ ನನ್ನನ್ನು ಇಲ್ಲಿವರೆಗೂ ತಮ್ಮ ನೆರಳಿನಡಿಯಲ್ಲಿ ನಿಮ್ಮೊಂದಿಗೆ ನನ್ನನ್ನು ಪರಿಚಯಿಸಿದ್ದಾರೆ. ನಾನೇನು ಕಥೆಗಳನ್ನು ಬರೆದವನಲ್ಲ, ಎಲ್ಲೋ ಇದು ಬರೆದವನಲ್ಲ. ಆಗ ಮೊದಲು ಬರೀತಿದ್ದೆ ನಾನು ಡಿಗ್ರಿ ಇದ್ದಾಗ. ಅವಾಗ ಒಂದು ತರಹದ ಹುಚ್ಚು ಎತ್ತು ಅವಾಗ ಬರೀತಿದ್ದೆ, ಪ್ರಕಟನೂ ಆಗ್ತಿತ್ತು. ನಂಗೆ ಅವಾಗ ಒಂದು ಶೋಷಣೆ ಮತ್ತೊಂದು ಮುಖಾಂತ ಬರೆದಿದ್ದೆ. ಅದು ಚಿತ್ರದುರ್ಗದವರು ಇಡೀ ರಾಜ್ಯಕ್ಕೆ ಪ್ರಥಮ ಒಂದು ಕಥೆಯೊಳಗೆ ಪ್ರಥಮ ಸ್ಥಾನ ಕೊಟ್ಟಿದ್ರು. ಆ ನಂತರ ನಾನು ಬರೀಲೇ ಇಲ್ಲ. ಆಗಾಗ ಕೆಲವರು ನಾನು ಜಲ್ದಿ ನೌಕರಿ ಬಂದ್ಬಿಡ್ತು, ಹೆಲ್ತ್ ಡಿಪಾರ್ಟ್ಮೆಂಟ್ದೊಳಗೆ ಹೆಲ್ತ್ ಅಸಿಸ್ಟೆಂಟ್ ಅಂತ ನೌಕರಿ ಮಾಡ್ತಾ ಅವ್ರು ಮುಳುಗಿಬಿಟ್ಟು. ಆಗಾಗ ಶಿಕ್ಷಕರ ಜೊತೆಗೆ ನನ್ನ ಸಂಪರ್ಕ ಇತ್ತು. ಏನು ಸ್ವಲ್ಪ ಬರೀರಿ ಅಂತಿದ್ರು. ಆಗಾಗ ಒಬ್ಬೊಬ್ಬರು ವ್ಯಕ್ತಿ ಪರಿಚಯಗಳನ್ನು ಅಲ್ಲಲ್ಲೇ ಬರೀತಿದ್ದೆ. ಅವ್ರು ಏನಾರು ಮಾಡಿದ್ರೆ, ಚಿತ್ರಕಲೆಗಾರರಿದ್ರ, ಸಾಹಿತಿಗಳಿದ್ರ, ಅವ್ರು ಒಂದಿಷ್ಟು ಏನೇನು ಮಾಡ್ಯಾರ ಅಂತ ತಿಳ್ಕೊಂಡು ಒಂದು ಸಂಯುಕ್ತ ಕರ್ನಾಟಕ ಅಂದಿನ ದಿನಗಳಲ್ಲಿ ಬರೆದಿದ್ದೆ. ಸಿದ್ದೇಶ್ವರ ಸ್ವಾಮೀಜಿಯವ್ರ ಬಗ್ಗೆನೂ ಬರೆದಿದ್ದೆ. ಇತ್ತೀಚಿನ ಸುಮಾರು 10-15 ವರ್ಷಗಳಲ್ಲಿ ಈ ಯಾವ ಕಾರ್ಯ ಮಾಡಿಲ್ಲ ಏಕೆ ಅಂದರೆ ಬರೀ ಓದುತ್ತಲೇ ಹೊರಟಿದ್ದೇನೆ. ಯಾಕೆಂದರೆ ನಾನು ಓದಿನ ದಾಹ ತೀರಿದ ಮೇಲೆ ಬರೆಯಬೇಕೆನ್ನುವುದು ನನ್ನ ಆಶಯ. ಅದಕ್ಕೆ ಆ ನಿಟ್ಟಿನಲ್ಲಿ ತಮ್ಮ ಹಿರಿಯರ ಆಶೀರ್ವಾದ ನನಗೂ ಇರಲಿ, ತಾವು ಇನ್ನಷ್ಟು ಬೆಳೆಯಲಿ ಅಂತ ಭಾವಿಸ್ತಾ ಹುಡುಗಂದ ಈ ಬಣ್ಣ ಕುಸುಮ ಬಣ್ಣ ಮೊದಲೇ ಬಣ್ಣ ಐತಿ. ಇಂಥ ಬಣ್ಣ ಕುಸುಮದೊಳಗೆ ನನ್ನನ್ನು ತಂದು ನಿರ್ಧರಿಸಿದ್ರಲ್ಲ, ಅದಕ್ಕೆ ಅವರಿಗೂ, ಚಿತ್ರಗಿ ಸರ್ ಅವ್ರಿಗೂ, ಮುರುಳಿಂಗ ಸರ್ ಅವ್ರಿಗೂ, ಜಗದೀಶ್ ಸರ್ ಅವ್ರಿಗೂ ಮತ್ತು ಅನೇಕ ಹಿರಿಯರಿದ್ದಾರೆ. ನನ್ನಂಥವ್ರು ಎಷ್ಟೋ ಮಾತುಗಳನ್ನು ಕೇಳಿದವರು ಇದ್ದೀರಿ. ಅವರ ನೆರಳಿನಲ್ಲಿ ನನ್ನ ಮಾತುಗಳು, ಸಣ್ಣ ಮಾತುಗಳು, ಅಲ್ಲಿ ಎಲ್ಲಾದರೂ ತಪ್ಪಿದರೆ ಅದನ್ನು ತಮ್ಮ ಚಾಕಚಕ್ಯತೆಯೊಳಗ, ತಮ್ಮ ಪರಿಭಾಷೆಯೊಳಗ ಮುಳುಗಿಸಿಕೊಂಡು ನನ್ನನ್ನು ತಿಳಿಸಿಬಿಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಅನಂತಕೋಟಿ